Hello everyone, this is Anjum. Welcome back to my channel Sahitya Abhyasa Academy. So, as the request of viewers, I just thought to start HSTR classes. Wait a second. I just thought to start HSTR exams classes on English grammar. So first we see the chapters of English grammar and from the syllabus of HSTR exam. So in that syllabus there is a one topic called noun numbers. Okay, now there is one topic called that is noun numbers. So here, as we know, the noun numbers is nothing but in a Kannada vachanagalu. Okay, now so basically we know that vachanagalu means ekavachana bahuvachana. In English grammar we see singular number and the plural number. So let's begin. It is from the vocabulary and language use components, that is noun numbers. Noun numbers is nothing but number in a grammar. So how many numbers we are going to talking, how many numbers we have talking, such thing is called noun numbers. Like refers to the distinction between singular and plural form of nouns or and pronouns. For example, I have pen. I have pen. ನನ್ನ ಹತ್ರ ಪೆನ್ ಇದೆ. I have a pen. ನನ್ನ ಹತ್ರ ಒಂದು ಪೆನ್ ಇದೆ. Then I have pens. That means more than one. See, ಇಲ್ಲಿ ಪೆನ್ ಇದ್ದುದು ಏನಾಗಿದ್ದಾರೆ, ಪೆನ್ಸ್ ಅನ್ನೋದು ಕಂಡು ಬಂದಿದೆ. ದಟ್ ಈಸ್ ಪೆನ್ ಸಿಂಗುಲರ್ ಆಗಿದೆ ಅಂದರೆ ಇದು ಪೆನ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಆಗಿ ಕಂಡು ಬಂದಿರುವಂಥದ್ದು. ಸೊ ಇಂಡಿಕೇಟಿಂಗ್ ವೆದರ್ ದೇ ರೆಫರ್ ಟು one entity or more than one. So talking about the such thing called ಅದು ಒನ್ ಥಿಂಗ್ ಇದೇನೋ ಅಥವಾ ಮೋರ್ ದೆನ್ ಒನ್ ಥಿಂಗ್ ಇದೇನೋ ಅನ್ನೋದು ವಿಷಯದ ಬಗ್ಗೆ ಹೇಳುವಂಥದ್ದು ವಚನಗಳ ಒಂದು ವರ್ಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬೇಸಿಕಲಿ ಯಾವ್ದ್ರಿ ಟೂ ಟೈಪ್ಸ್ ಕಾಣ್ತೀವಿ, ದಟ್ ಈಸ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಸಿಂಗುಲರ್ ಅಲ್ಲಿ ಏನು ಎಕ್ಸಾಂಪಲ್ ಆಗಿ ನೋಡಬೇಕಾದ್ರೆ ಇಟ್ ರೆಫರ್ಸ್ ಟು ಒನ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. One person means it talks about the one person or a place or a thing or an idea. For example, boy, pen, table, child, goose, ox. See, ನೋಡ್ಲಿಕ್ಕೆ ಇವೆಲ್ಲ ವರ್ಡ್ಸ್ಗಳು, ನೌನ್ ಪದಗಳು, ನೌನ್ಗಳು ಏನು ಕಂಡು ಬರ್ತದೆ, ಸಿಂಗುಲರ್ ಆಗಿ ಕಂಡು ಬಂದಿದೆ. ಇದನ್ನು ಪ್ಲೂರಲ್ ಮಾಡಬೇಕಾದ್ರೆ ಇಟ್ ಈಸ್ ನಾಟ್ ಓನ್ಲಿ ಆ್ಯಡಿಂಗ್ ಜಸ್ಟ್ ಎಸ್ ಫಾರ್ಮ್, ಮೋರ್ ದೆನ್ ಇಟ್ ಹ್ಯಾಸ್ ಅ ಫ್ಯೂ ರೂಲ್ಸ್. ಕೆಲವೊಂದು ರೂಲ್ಸ್ಗಳನ್ನು ನಾವೇನು ಕಾಣ್ತೀವಿ ರೀ ಈ ವಚನಗಳಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಪ್ಲೂರಲ್ ಫಾರ್ಮ್ ಹೇಳಬೇಕಾದ್ರೆ ರೆಫರ್ಸ್ ಟು ಟೂ ಆರ್ ಮೋರ್ ಪರ್ಸನ್ಸ್. ಓಕೆನಾ, ಮೋರ್ ದೆನ್ ಒನ್ ಪರ್ಸನ್, ದಟ್ ಈಸ್ ಟೂ ಆರ್ ಮೋರ್ ಪರ್ಸನ್, ಪ್ಲೇಸಸ್, ಥಿಂಗ್ಸ್ ಆರ್ ಐಡಿಯಾ. ಈ ಒಂದು ವಿಷಯದ ಬಗ್ಗೆ ಅಧ್ಯಯನ ಕೈಗೊಳ್ಳೋದು ದಟ್ ಈಸ್ ಪ್ಲೂರಲ್ ಫಾರ್ಮ್. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಬಾಯ್ ಬಿಕಮ್ಸ್ ಬಾಯ್ಸ್, ರೈಟ್? ಪೆನ್ ಬಿಕಮ್ಸ್ ಪೆನ್ಸ್, ಟೇಬಲ್ ಬಿಕಮ್ಸ್ ಟೇಬಲ್ಸ್. And child, now you can observe the difference between singular and plural of noun. Child become children, children. Okay na? Whereas goose become geese. Okay na? Then ox become oxen. Such type of nodri ಈ ಅವನು ಬೇಸಿಕಲಿ ಎಸ್ ಪ್ರತ್ಯಯ, ಇಸ್ ಪ್ರತ್ಯಯ ಅಥವಾ ಐಸ್ ಪ್ರತ್ಯಯ ಅಥವಾ ವಿ ಇಸ್ ಪ್ರತ್ಯಯ ಅಲ್ಲದೆ ಏನು ಎಕ್ಸೆಪ್ಷನ್ಸ್ಗಳು ಪ್ಲೂರಲ್ ಪ್ರೊನೌನ್ಸ್ಗಳು ಪ್ಲೂರಲ್ ನಂಬರ್ಸ್ಗಳನ್ನ ಏನು ಕಂಡು ಬರ್ತದಾರ ಅದ್ರ ಮೇಲೆ ಅವನು ಬಹಳಷ್ಟು ಏನು ಮಾಡ್ತಾನೆ, ಫೋಕಸ್ ಮಾಡ್ತಾನೆ ಕ್ವಶನ್ಸ್ಗಳನ್ನು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಬಾಯ್ ಬಿಕಮ್ಸ್ ಬಾಯ್ಸ್. ಸೊ ನೆಕ್ಸ್ಟ್ ದೆನ್ ಸಿ ದ ವಾಟ್ ಇಸ್ ದಟ್ ರೂಲ್ಸ್ ಫಾರ್ ಫಾರ್ಮಿಂಗ್ ಪ್ಲೂರಲ್ಸ್ ಇನ್ ಇಂಗ್ಲಿಷ್. ಎಸ್, ಹಾಗಾದರೆ ರೂಲ್ಸ್ ಏನಿದೆ ಫಾರ್ಮಿಂಗ್ ಪ್ಲೂರಲ್ ಇನ್ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಹೇಳಬೇಕಾದ್ರೆ ದಟ್ ಈಸ್ ಟು ನೌನ್ ನಂಬರ್ಸ್ ಬಗ್ಗೆ ಪ್ಲೂರಲ್ ಫಾರ್ಮ್. ಫಸ್ಟ್ ರೂಲ್ ಏನು ಹೇಳ್ತಾ ಇದೆ, ಸಿಂಗುಲರ್ when we do singular to the plural form ಅಂದರೆ ಕೆಲವೊಂದು ರೂಲ್ಸ್ಗಳನ್ನು ಕಂಡು ಬರ್ತದೆ. ದಟ್ ಈಸ್ ಫಸ್ಟ್, ಮೋಸ್ಟ್ ನೌನ್ಸ್ ಆಡ್ಸ್ ವಿತ್ ಎಸ್. ಹಾಗಾದರೆ ವಾಟ್ ಎವರ್ ಯು ಸಿ ದ ನಂಬರ್ ಆಫ್ ನೌನ್ಸ್ ಇನ್ ಫ್ರಂಟ್ ಆಫ್ ಯು ಜಸ್ಟ್ ಆಡ್ ವಿತ್ ಎಸ್ ಫಾರ್ಮ್ ವಿತ್ ಮೇಕಿಂಗ್ ದಟ್ ಆಸ್ ಎ ಪ್ಲೂರಲ್ ವರ್ಡ್. ಕಂಡು ಬಂದಿರುವಂಥ ಎಲ್ಲ ನೌನ್ಸ್ಗಳನ್ನು ನಾವು ಪ್ಲೂರಲ್ ಮಾಡಬೇಕಾದ್ರೆ ಅಲ್ಲಿ ಕಂಡು ಬಂದಿರುವಂಥ ಜಸ್ಟ್ ಏನ್ರಿ ಎಸ್ ಪ್ರತ್ಯಯ ಹೆಚ್ಚುವಂಥದ್ದು. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ವಾಟ್ ಇಸ್ ದಟ್, ಬೋಟ್ ಇದೆ, ಬೋಟ್ ಬಿಕಮ್ಸ್ ಬೋಟ್ಸ್. ಹೌಸ್ ಅಗೇನ್ ನೋಡ್ರಿ ಎಸ್ ಪ್ರತ್ಯಯ ಕಂಡು ಬಂದಿದೆ, ಹೌಸಸ್. ಕ್ಯಾಟ್ ಕ್ಯಾಟ್ಸ್, ಡಾಗ್ ಡಾಗ್ಸ್, book
books, car, cars, tree, trees, chair, chairs, table, tables, pen, pens. See, ನಾನು ಕೇವಲ 5 ಅಥವಾ 10 ನಾನು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಇಲ್ಲ. ಈ ಒಂದು ಕ್ಲಾಸಲ್ಲಿ ಮೋರ್ ದೆನ್ 15 ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನಾಳಿನ ದಿನ ಎಕ್ಸಾಮ್ಸಲ್ಲಿ ಕೊಟ್ಟಿರುವಂಥ ಎಕ್ಸಾಮ್ಸ್ಗಳ ಮೇಲೆ ಆದರೂ ಕ್ವಶನ್ಸ್ ಬರ್ಬೋದು ಅಂತ. ವಿದಿನ್ 5 ಕೊಡೋದ್ರಿಂದ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕಿಂತ ಅಲ್ಲಿ ಬಹಳಷ್ಟು ಎಕ್ಸಾಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗ್ತದ್ರಿ, ಸ್ವಲ್ಪ ಮೈಂಡಲ್ಲಿ ಸ್ಟಿಕ್ ಆಗಬಹುದು. ಲೈಕ್ ದಟ್ ಆನ್ ದ ಥಿಯರಿಯಿಂದ ನಾನು ಜಸ್ಟ್ ಬಹಳಷ್ಟು ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ. ಓಕೆ ಫೈನ್. Apple becomes apples, banana, bananas, school, schools, friend, friends, window, windows. So this is about one. Rule 1 ಏನು ಹೇಳ್ತಾರೆ, whatever the noun you means how many nouns are there, you just by adding s you can make it as a plural form. These are the least of nouns. Okay na, ಅದನ್ನ s ಪ್ರತ್ಯಯ ಹಚ್ಚುವಂತ ಲೀಸ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಅಬೌಟ್ ದ ಸೆಕೆಂಡ್ ರೂಲ್ ಏನು ಹೇಳ್ತಿದ್ದಾರೆ, ನೌನ್ಸ್ ಎಂಡಿಂಗ್ ಇನ್ ಎಸ್. ಎಸ್, ಇಫ್ ಎನಿ ನೌನ್ ಎಂಡ್ಸ್ ವಿತ್ ಎಸ್ ಆರ್ ಎಕ್ಸ್ ಆರ್ ಝೆಡ್ ಆರ್ ಸಿ ಹೆಚ್ ಆರ್ ಎಸ್ ಎಚ್, if any word, if any noun ends with such letter, you just add with es, make it as a plural form. ಒಂದು ನೌನ್ ಇದೆ, ನೌನಿನ ಕೊನೆಯ ಲೆಟರ್ ಈ ಒಂದು ಶಬ್ದಗಳಿಂದ ಲೆಟರಿಂದ ಕಂಪ್ಲೀಟ್ ಆಗಿದೆ ಅಂದರೆ ಆ ಒಂದು ಲೆಟರಿನ ಎದುರಿಗೆ ಮೀನ್ಸ್ ಪ್ರತ್ಯಯ ಯಾವುದ್ರಿ, ಇ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ಫಾರ್ ಎಕ್ಸಾಂಪಲ್ ಬಾಕ್ಸ್, ಬಾಕ್ಸಸ್, ಬಸ್, ಬಸ್ಸಸ್, ವಾಚ್, ವಾಚಸ್, ಚರ್ಚ್, ಚರ್ಚಸ್, ಬ್ರಷ್, ಬ್ರಷಸ್, ಫಾಕ್ಸ್, ಫಾಕ್ಸಸ್, ಕ್ಲಾಸ್, ಕ್ಲಾಸಸ್. ನೋಡ್ರಿ, ಬಾಕ್ಸ್ ಎಕ್ಸ್ ಎಸ್ ಸಿ ಹೆಚ್ ಇದೆ, ಎಸ್ ಎಚ್ ಇದೆ, ಅಗೇನ್ ಎಸ್ ಬಂದಿದೆ. ದೆನ್ ಕ್ವಿಜ್, ಕ್ವಿಜಸ್, ಕ್ವಿಜಸ್. ನೆಕ್ಸ್ಟ್ ಕ್ವಿಜಸ್, ಡಿಶ್, ಡಿಶಸ್, ಬೆಂಚ್, ಬೆಂಚಸ್, ಟ್ಯಾಕ್ಸ್, ಟ್ಯಾಕ್ಸಸ್, ಡ್ರೆಸ್, ಡ್ರೆಸ್ಸಸ್, ಬಸ್, ಬಸ್ಸಸ್, ಮ್ಯಾಚ್, ಮ್ಯಾಚಸ್, ಗ್ಲಾಸ್, ಗ್ಲಾಸಸ್. ಅಂದರೆ ಈ ಎಲ್ಲ ಲೆಟರಿಂದ ಏನಾಗಿದೆ ರೀ, ನೌನ್ ಅನ್ನೋ ಒಂದು ನಾಮಪದ ಮೀನ್ಸ್ ನೌನ್ ಅನ್ನೋ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಎಂಡಿಂಗ್ ಏನು ಕಂಡು ಬರ್ತಾ ಇದೆ, ಈ ಒಂದು ಶಬ್ದ ಲೆಟರಿಂದ ಕಂಪ್ಲೀಟ್ ಆಗೋದ್ರಿಂದ ಇ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ದಿಸ್ ಇಸ್ ದ ಸೆಕೆಂಡ್ ರೂಲ್. ದೆನ್ ವಾಟ್ ಅಬೌಟ್ ದ ಥರ್ಡ್ ರೂಲ್? ಥರ್ಡ್ ರೂಲ್ ಏನು ಹೇಳುತ್ತಾ ಇದೆ, ಲೈಕ್ nouns ending in a consonant plus y, change y to I and add es. Very nice. If any noun ends with a y, before it should be consonant letter, then only you are able to remove the y by adding I plus es, will become as a plural word. Like CITY, city. Y ಹಿಂದೆ ಏನು ಕಾಣ್ತೀವ್ರಿ ನಾವು, ಕಾನ್ಸೋನೆಂಟ್. ಕೀಪ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? Y ಹಿಂದೆ ಟಿ ಲೆಟರ್ ಕಂಡು ಬಂದಿದೆ, ಮೀನ್ಸ್ ಇಂಗ್ಲಿಷ್ ಅಲ್ಫಾಬೆಟ್ ಕಂಡು ಬಂದಿದೆ. ಆ್ಯಸ್ ವಿ ನೋ ಯಾವುದ್ರಿ, 26 ಅಲ್ಫಾಬೆಟ್ಸ್ಗಳು ಕಂಡು ಬಂದರೆ ಓವೆಲ್ಸ್ ಎಷ್ಟಿದಾವ್ರಿ, 5. ಕರೆಕ್ಟಾ? ಎ ಇ ಐ ಓ ಯು, ಯು ಬಿಕಮ್ಸ್ ಪ್ರೊನೌನ್ಸಿಯೇಷನ್ ಅ ಅಂತ ಹೇಳುವಂಥದ್ದು. ಫೈನ್. ಕಾನ್ಸೋನೆಂಟ್ ಏನಿದೆ ರೀ, 21 ಇದೆ. ಈ 21 ಕಾನ್ಸೋನೆಂಟ್ಸ್ಗಳು ವಾಯ್ ಬಿಫೋರ್ ಕಂಡು ಬಂದಿದೆ ಅಂದರೆ ಅಲ್ಲಿ ನಾವು ವಾಯ್ನ ರಿಮೂವ್ ಮಾಡಿ ಆ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ಲೈಕ್ ಸಿಟಿ, ಹೌದಾ? ಟಿ ಕಾನ್ಸೋನೆಂಟ್ ಇದೆ. ಸೊ ಲೈಕ್ ದಟ್ ಸಿ ಐ ಟಿ ಇಲ್ಲಿವರೆಗೂ ಸೇಮ್ ಇದೆ, ಬಟ್ ವಾಯ್ನ ರಿಮೂವ್ ಮಾಡಿ ನಾವೇನ್ರಿ ಐ ಬರೆದು ಮುಂದೆ ಇ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ಕೀಪ್ ದಿಸ್ ಥಿಂಗ್. ವಾಯ್ ಬಿಫೋರ್ ಕಾನ್ಸೋನೆಂಟ್ ಬಂದಿದೆ, ವಾಯ್ ರಿಮೂವ್ ಮಾಡಿ ಐ ಪ್ಲಸ್ ಇ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ದಟ್ ಈಸ್ ವಿಲ್ ಬಿಕಮ್ ಆಸ್ ಎ ಸಿಟೀಸ್, baby, babies, country, countries, family, families, party, parties, story, stories, story, stories. Next, cherry, cherries, butterfly, butterflies, ladies and gentlemen. Howda? Ladies, candy, candies, berry, berries, puppy, puppies, fly, flies, army, armies, library, libraries. ಸೊ ಇವೆಲ್ಲ ನೌನ್ ಟರ್ಮ್ಸ್ಗಳು ಏನಾಗಿದ್ದಾವೆ, ಪ್ಲೂರಲ್ ಫಾರ್ಮ್ ಆಗಿ ಕಂಡು ಬಂದಿದೆ. ಸೊ ಆ್ಯಸ್ ಯು ನೋ, ಫಸ್ಟ್ ಪ್ರತ್ಯಯ ಎಸ್ ಕಂಡು ಬಂದಿರುವಂಥ ಎಲ್ಲ ನೌನ್ಗಳ ಎಂಡಿಂಗಲ್ಲಿ ನಾವು ಪ್ಲೂರಲ್ ಮಾಡಬೇಕಾದ್ರೆ ಎಸ್ ಪ್ರತ್ಯಯ ಹಚ್ಚುವಂಥದ್ದು.
ಕಂಡು ಬಂದಿರುವಂಥ ಎಲ್ಲ ನೌನ್ಸ್ಗಳು ಲಾಸ್ಟ್ ಲೆಟರ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್ ಮತ್ತು ಝೆಡ್ ಇಂದ ಕಂಪ್ಲೀಟ್ ಆಗಿದೆ ಅಂದರೆ ಅಲ್ಲಿ ಇ ಎಸ್ ಪ್ರತ್ಯಯ ಕಂಡು ಬಂದಿರುವಂಥ ಎಲ್ಲ ನೌನಿನ ವಾಯ ಬಿಫೋರ್ ಕಾನ್ಸೋನೆಂಟ್ ಇತ್ತಂದರೆ ಅಲ್ಲಿ ವಾಯ್ ರಿಮೂವ್ ಮಾಡಿ ನಾವು ಐ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ದಿಸ್ ಇಸ್ ಫಾರ್ ದ ಥರ್ಡ್ ರೂಲ್. ದೆನ್ ವಾಟ್ ಅಬೌಟ್ ದ ಫೋರ್ತ್ ರೂಲ್ ಏನು ಹೇಳುವಂಥದ್ದು ನೋಡ್ರಿ. Nouns ending in a vowel with the y, with plus y, just add s without removing y. ನೋಡ್ರಿ, ಕೆಲವೊಂದು ನಾವೇನು ಕಾಣ್ತೀವಿ, ನೌನ್ಸ್ಗಳನ್ನು ಕಾಣ್ತೀವಿ. ಆ ನೌನಿನ ಬಿಫೋರ್ ಅಂದರೆ ವಾಯ್ನ ಬಿಫೋರ್ ನಾವೇನು ಕಾಣ್ತೀವಿ, ಓವೆಲ್ ವರ್ಡ್ ಕಾಣ್ತೀವಿ. If we see the vowel letter before the y, we just add as it is, we just write it as it is with adding s, make it as a plural form. ಹೌದಾ? ಬಾಯ್, ಬಾಯ್ಸ್. ನೋಡ್ರಿ, ಇ ಇದೆ, y ಬಿಫೋರ್, vowels ಇದೆ, ದಟ್ ಕೀಸ್. ಡೇ, ಡೇಸ್. ಟಾಯ್, ಟಾಯ್ಸ್. ಮಂಕಿ, ಮಂಕೀಸ್. ವ್ಯಾಲೆ, ವ್ಯಾಲೇಸ್. ಟರ್ಕಿ, ಟರ್ಕೀಸ್. ಕರೆಕ್ಟ್? ಜರ್ನಿ, ಜರ್ನೀಸ್. ಆಲೆ, ಎಲೇಸ್. ಡಾಂಕಿ, ಡಾಂಕೀಸ್. ರೇ, rays. Tray, trays. Survey, surveys. Play, plays. Holiday, holidays. Understood? First rule ಕಂಡು ಬಂದಿದೆ, ಸೆಕೆಂಡ್ ರೂಲ್ ಕಂಡು ಬಂದಿದೆ. ದೆನ್ ದ ಫೋರ್ತ್ ರೂಲ್ ಏನು ಹೇಳ್ತಾ ಇದ್ದಾನೆ, ಇಫ್ y ends with ಅಂದರೆ ಬಿಫೋರ್ y, ಇಫ್ ವಿ ಸಿ ಎನಿ ಓವೆಲ್ ವರ್ಡ್, ಯು ಜಸ್ಟ್ ರೈಟ್ ಇಟ್ ಆಸ್ ಇಟ್ ಈಸ್ ದ ವರ್ಡ್ with adding s format and make it as a plural form. Okay na? So this is about what? Rule 4. Then rule 5 ಏನು ಹೇಳ್ತಾ ಇದ್ದಾನೆ ಅವನು again. Nouns ending in f or fe change to ves, often leave, leaves. Example ಆಗಿ few words we can see in front of us. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬಹಳಷ್ಟು ವರ್ಡ್ಸ್ಗಳಿದ್ದಾವೆ. ಅದರಲ್ಲಿ ನೌನ್ಸ್ ಅಂತೇಳಿ ಒಂದು ಗ್ರೂಪೇ ಮಾಡಿದ್ದೀವಿ. ಆ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜಿನ ಒಂದು ವರ್ಡ್ಸಿನ ಲೀಸ್ಟಲ್ಲಿ, ವೊಕ್ಯಾಬ್ಯುಲರಿಯ ಒಂದು ಲೀಸ್ಟಲ್ಲಿ ಆ ನೌನ್ಗಳಲ್ಲಿ ಕೆಲವೊಂದು ಶಬ್ದಗಳು ಏನ್ರಿ ಎಫ್ ಅಥವಾ ಎಫ್ ಇದಿಂದ ಕಂಪ್ಲೀಟ್ ಆಗ್ತಾ ಇದೆ. ಸಚ್ ವರ್ಡ್ಸ್ ಮೇಕ್ ಇಟ್ ಆಸ್ ಎ ಪ್ಲೂರಲ್ ಫಾರ್ಮ್ ಆ್ಯಂಡ್ ರಿಮೂವ್ ದಿಸ್ ಲೆಟರ್ ವೆದರ್ ಎಫ್ ಆರ್ ಎಫ್ ಇ by adding es form and make it as a plural form. Okay na? Like knife. K-N-I-F-E, knife. F-W-I-F-E, wife. L-I-F-E, life. ಹೌದಾ? C-A-L-F, calf. ಇದೆನಾ? ನೋಡ್ರಿ, C-A-L-F ಕಾಫ್ ಇದೆ. ಜಸ್ಟ್ C-A-L-F ನ ರಿಮೂವ್ ಮಾಡಿ ಜಸ್ಟ್ ಏನು ಆ್ಯಡ್ ಮಾಡೋದು, VES, calves. K-N-I-F ಇದೆ, knife. K-N-I-F, no, just add VES, knives. Wife ಇದೆ, W-I-V-E-S, wives. Life ಇದೆ, L-I-V-E-S, lives. Understood? ನೋಡ್ರಿ, ಇಲ್ಲೇನು ಹೇಳ್ತಾ ಇದ್ದಾನೆ, ವೆರಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ ನೋಡ್ರಿ. ಸೊ ಇಫ್ ಎನಿ noun ends with F or a FE, just change into, by removing F or FE, make it as a plural form, just add VES form. VES form illidella. Knife, knives. Old, olds. Wife, wives. Life, lives. Shelf, shelves. Loaf, loaves. Thief, thieves. Calf, calves. Half, halves. Scarf, scarves. Elf, elves. Hoof, hoofs. Shift, shaves. Drop, drops. Such words ನಾವೇನು ಹೇಳ್ತೀವಿ ರೀ, ಎಫ್ ಮತ್ತು ಎಫ್ ಇಂದ ಕಂಪ್ಲೀಟ್ ಆಗಿದೆ ಅಂದರೆ VES ಆ್ಯಡ್ ಮಾಡುವಂಥದ್ದು. ಹಾಗಾದರೆ ಸಚ್ ಕೈಂಡ್ ಆಫ್ ಎ ರೂಲ್ಸಲ್ಲಿ ನಾವು ಕೆಲವೊಂದು ಎಕ್ಸೆಪ್ಷನ್ಸ್ಗಳನ್ನು ಕಾಣ್ತೀವಿ, ಅಪವಾದಗಳು. ಎಸ್, ಇಷ್ಟೆಲ್ಲ ರೂಲ್ ಹೇಳ್ತಾ ಇದ್ದಾನೆ ನೌನ್ ನಂಬರ್ಸ್ ಮೇಲೆ, 5 ರೂಲ್ಸ್ ಹೇಳಿದ್ದಾನೆ. ಬಟ್ ಕೆಲವೊಂದು ರೂಲ್ಸ್ 5 ರೂಲ್ಸ್ ಹೇಳಿದ ನಂತರನೂ ಕೆಲವೊಂದು ನೌನ್ಸ್ಗಳು ಈ 5 ರೂಲ್ಸ್ ಅಂಡರಲ್ಲಿ ಬರೋದಿಲ್ಲ. ಬಟ್ ಆದರೂ ದೇ ಸ್ಟ್ಯಾಂಡ್ ಆಸ್ ಎ ಪಾರ್ಟ್ ಆಫ್ ಎ ಇಂಗ್ಲೀಷ್ ವೊಕ್ಯಾಬ್ಯುಲರಿ. ಎಸ್, ಲೈಕ್ ರೂಫ್ ಇದೆ. ಹೌದು ಮೇಡಮ್, ಎಫ್ ಹೇಳಿದ್ದಾರೆ, ಎಫ್ ಬಂದಲ್ಲಲ್ಲಿ ಜಸ್ಟ್ ನಾವೇನು ಮಾಡೋದು, ಎಫ್ನ ಫಾರ್ ಎಕ್ಸಾಂಪಲ್ ಎಫ್ ರೂಫ್ ಇದೆ,
ಮೇಡಮ್ ಹೇಳಿದ್ದಾರೆ ಎಫ್ ಇದ್ದಲ್ಲಿ ವಿ ಎಸ್ ಆ್ಯಡ್ ಮಾಡಿರಿ. ನೋ, ಸಚ್ ವರ್ಡ್ ಕಮ್ಮಿಂಗ್ ಅಂಡರ್ ಕಾರ್ಡ್ ಆಸ್ ಎ ಎಕ್ಸೆಪ್ಷನ್ಸ್. ಆ ವರ್ಡ್ಸ್ಗಳನ್ನು ಒಂದು ಅಧ್ಯಯನ ಬೇಕೇ ಬೇಕು ಎಕ್ಸಾಮಲ್ಲಿ. 1 2 3 ಏನು ನಿಮಗೆ ರೂಲ್ ಹೇಳಿದ್ದೇನಲ್ಲ, ಇಟ್ ವೋಂಟ್ ಆಸ್ಕ್ ಸಚ್ ಕ್ವಶನ್ಸ್ ಫ್ರಮ್ ದೋಸ್ ರೂಲ್ಸ್. ಎಸ್, ಫ್ರಮ್ ಹಿಯರ್ ಎಕ್ಸೆಪ್ಷನ್ಸ್ಗಳಲ್ಲಿ, ಪ್ಲೂರಲ್ ನೌನ್ಸ್ಗಳಲ್ಲಿ ಅಲ್ಲಿ ಅವನೇನು ಮಾಡ್ತಾರೆ, ಕ್ವಶನ್ಸ್ಗಳನ್ನು ಕೇಳುವಂಥ 100% ಚಾನ್ಸಸ್ ಇದೆ. ಅದಕ್ಕೆ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ದೀಸ್ ಕೀಪ್ ಎಫ್ ಆರ್ ಎಫ್ ಇ ಆ್ಯಂಡ್ ಜಸ್ಟ್ ಆ್ಯಡ್ ಆ್ಯಸ್. ಇದೇನಾ, ಕೆಲವೊಂದು ವರ್ಡ್ ಎಫ್ ಇಂದ ಕಂಪ್ಲೀಟ್ ಆಗ್ತದೆ. ಇದನ್ನು ರಿಮೂವ್ ಮಾಡೋ ಹಾಗಿಲ್ಲ, ಜಸ್ಟ್ ಏನು ಮಾಡಿದ್ರಿ, ಎಸ್ ಪ್ರತ್ಯಯನ ಮಾತ್ರ ಹಚ್ಚುವಂಥದ್ದು. ಲೈಕ್ ಚೀಫ್ ಇದೆ, ಚೀಫ್ಸ್. ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ? ಚೀಫ್ ಇರುವಂಥದ್ದು ಲೆಟ್ರಿಗೆ, ಅಂದರೆ ನಮ್ಮ ನೌನ್ಗೆ ಈ ಥರ ಯಾವತ್ತಾದರೂ ಬರೆದಿದ್ದು ಕೇಳಿದ್ದೀರಾ? ಚೀಫ್ಸ್, ಚೀಫ್, ಚೀಫ್ಸ್, ಚೀಫ್ ಗೆಸ್ಟ್, ಚೀಫ್ಸ್ಗಳು ಬರ್ತಾ ಇದ್ದಾರೆ. ರೈಟ್, ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಸಮ್ವಾಟ್ ಈ ಥರ ನಾವೇನು ಹೇಳ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇಯರ್ ಚೀಫ್, ಮತ್ತು ಬಿಲೀಫ್ ಇದೆ ನೋಡ್ರಿ, ಬಿಲೀವ್ಸ್, ಕ್ಲಿಫ್ಸ್, ಪ್ರೂಫ್ಸ್, ನೋ, ಪ್ರೂಫ್ಸ್, ಗ್ರೀವ್ಸ್, ಗರ್ಲ್ಸ್, ರೀಫ್ಸ್, sheriffs, tariff, am I right? Tariffs, giraffes, safes, oaf, chefs, draft ಅನ್ನೊಂದು ಲೆಟರ್ ಇದೆ. ಯಾವುದು? DWARF, draft. ಆಲ್ಸೋ ಡ್ರಾಫ್ಟ್ಸ್ ಇನ್ ಸಮ್ ಕಾಂಟೆಕ್ಸ್, ಎಸ್ಪೆಷಲಿ ಫ್ಯಾಂಟಸಿ. ಈ ಕೆಲವೊಂದು ನಾವೆಲ್ಸ್ಗಳನ್ನು ನೀವೇನಾದರೂ ಫ್ಯಾಂಟಸಿ ಸ್ಟೋರೀಸ್ಗಳನ್ನು ಓದಿದ್ರಂದರೆ ಅಲ್ಲಿ ಈ ಒಂದು ಪದದ ಒಂದು ಪ್ಲೂರಲ್ ಫಾರ್ಮ್ ಯಾವ್ದು ಕಂಡುಬರ್ತದೆ? DWARVES ಅನ್ನೋದು ಕಂಡುಬರ್ತದೆ. ಬಟ್ ಯೂಶ್ವಲಿ ಹೇಳಬೇಕಾದ್ರೆ, ನಾರ್ಮಲ್ ಆಗಿ ಮಾತಾಡಬೇಕಾದ್ರೆ ಅಲ್ಲಿ ಡ್ರಾಫ್ಟ್ಸ್ ಅನ್ನೋ ಒಂದು ಎಫ್ ಮುಂದೆ ಎಸ್ ಆ್ಯಡ್ ಮಾಡುವಂಥದ್ದು. ಹ್ಯಾಂಡ್ಕರ್ಚೀಫ್ಸ್, spoof, turf, wafts, bailiffs, bluffs. ನೋಡ್ರಿ, ಇದೇ ವರ್ಡ್ಸ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆನಾ, ಪ್ರಾಪರಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆ್ಯಂಡ್ cuffs, huffs, muffs, puffs, scoffs, sniffs, whiffs, beefs, also beef. Sometimes means beef nu helbodu, beefs na helbodu. Such words are called as a plural form with adding just s without removing f or fe ಅಂತ ಹೇಳ್ಬೋದು. ಇದು ಕೂಡ ಎಕ್ಸೆಪ್ಷನ್ದಲ್ಲಿ ಕಂಡುಬಂದಿದೆ. ಹಾಗಾದರೆ ವಾಟ್ ಈಸ್ ಇರ್ರೆಗ್ಯುಲರ್ ಪ್ಲೂರಲ್ಸ್? ಅಂದರೆ ಕೆಲವೊಂದು ಪ್ಲೂರಲ್ಸ್ ಫಾರ್ಮ್ಸ್ಗಳು ಕಂಡುಬರ್ತವೆ. ಯಾವ ಥರ? Here, irregular plurals like are nouns that do not follow the standard rules of adding s or er. Yes, irregular. For example, regular verbs ಬರ್ತದೆ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ಸ್ಗಳು ಬರ್ತಾವೆ ನೋಡ್ರಿ. ರೆಗ್ಯುಲರ್ ವರ್ಬ್ಸಲ್ಲಿ ನಾವೇನು ಕಾಣ್ತೀವಿ? ed ಪ್ರತ್ಯಯ ಕಾಣ್ತೀವಿ. V1, V2, V3. ಹೌದಾ? ಕ್ಲೋಸ್ಡ್, ವಾಚ್ಡ್, ed ಪ್ರತ್ಯಯ, ದಟ್ ಈಸ್ ರೆಗ್ಯುಲರ್. ಇರ್ರೆಗ್ಯುಲರ್ ಅಂತ ಹೇಳಿದ್ರೆ V1 ಡಿಫ್ರೆಂಟ್ ಇರ್ತದೆ, V2 ಡಿಫ್ರೆಂಟ್ ಇರ್ತದೆ, ನೆಕ್ಸ್ಟ್ V3 ಡಿಫ್ರೆಂಟ್ ಇರ್ತದೆ. ಲೈಕ್ ಗೋ, ವೆಂಟ್, ಗಾನ್. ಕರೆಕ್ಟಾ? ಲೈಕ್ ದ್ಯಾಟ್. ಇಲ್ಲಿ ಕೂಡ ಇರ್ರೆಗ್ಯುಲರ್ ಪ್ಲೂರಲ್ಸಲ್ಲಿ ಏನು 5 ರೂಲ್ಸ್ ಹೇಳಿದಾನಲ್ಲ, ಅಥವಾ 1 2 ರೂಲ್ಸ್ ಏನು ಹೇಳಿದಾನಲ್ಲ, ಎಸ್, ES, ಐಸ್, ಸ್ಟ್ಯಾಂಡರ್ಡ್ ರೂಲ್ಸ್ ಏನು ಕಂಡು ಬಂದಿದ್ದಲ್ಲ ಅದನ್ನ ಇಲ್ಲಿ ಫಾಲೋ ಮಾಡೋ ಆಗಿಲ್ಲ. ಕೆಲವೊಂದು ನೌನಿನ ನಂಬರ್ಸ್ಗೆ ಮೀನ್ಸ್ ಕೆಲವೊಂದು ನಾಮಪದಗಳ ಮೇಲೆ, ಲೈಕ್ ಹಿಯರ್ ಇಸ್ ಅ ಕ್ಲಿಯರ್ ಆ್ಯಂಡ್ ಆರ್ಗನೈಸ್ ಲಿಸ್ಟ್ ಕಂಡು ಬರ್ತಾ ಇದೆ. ಯಾವ ಥರ ನೋಡಿ? ಫಸ್ಟ್, ಓವೆಲ್ ಚೇಂಜ್. ಕೆಲವೊಂದು ನಾಮಪದಗಳಲ್ಲಿ ನಾವೇನು ಮಾಡ್ತೀವಿ? ಓವೆಲ್ ಚೇಂಜ್ ಕಾಣ್ತೀವಿ. ಓವೆಲ್, AEIO ಆರ್ ಯು, AEIOU ಅನ್ನೋದು ಅಂಶ ಕಂಡು ಬರ್ತದೆ. ಏನು? ಮ್ಯಾನ್ ಇದೆ. ಮ್ಯಾನ್ ಬಿಕಮ್ಸ್ MANS, ಮ್ಯಾನ್ಸ್. ನೋ, ರಾಂಗ್. ಇಟ್ ಶುಡ್ ಬಿ MEN. ಏನಾಗಿದ್ರಿ? ಓವೆಲ್ ಏನಾಗಿದ್ರಿ? ಚೇಂಜ್ ಆಗಿದೆ. ದಟ್ ಈಸ್ ಮ್ಯಾನ್, ಮೆನ್. ವುಮನ್, ವಿಮೆನ್. ವುಮನ್,
women, pronunciation women, fine. Child, children. Foot, feet. Tooth, teeth. Goose, geese. ಅಂದರೆ ನಾವೇನು ಕಾಣ್ತೀವಿ, ಓವೆಲ್ ಚೇಂಜ್ ಆಗಿರೋದ ಅಂಶ ಕಾಣುತ್ತಾ ಇದ್ದೇವೆ. ಮೀನ್ಸ್ ವಿ ಆರ್ ವಾಚಿಂಗ್ ದ ಚೇಂಜಸ್ ಆಫ್ ಓವೆಲ್ ಲೆಟರ್ ಇನ್ ಮೇಕಿಂಗ್ ಇನ್ ಪ್ಲೂರಲ್ ಫಾರ್ಮ್. ಮೌಸ್, mice. Louse, lice. Ox, oxen. Die, dice. Such words ಗೆ ನಾವೇನು ಹೇಳ್ತೀವಿ, ಪ್ಲೂರಲ್ ನೌನ್ಸ್. ದಟ್ ಈಸ್ ಟು ಇನ್ ಓವೆಲ್ ಚೇಂಜ್. ಅಂಡರ್ಸ್ಟುಡ್? ಇದ್ರ ಮೇಲೆ ಕ್ವಶನ್ಸ್ ಬರೋದು, 1-2 ರೂಲ್ಸಲ್ಲಿ ಬರೋದಿಲ್ಲ. ಫೈನ್. ನೆಕ್ಸ್ಟ್, ಸೇಮ್ ಫಾರ್ಮ್. ಕೆಲವೊಂದು ನೌನ್ಸ್ಗಳಿದ್ದಾವೆ, ಅವು ನೌನ್ಸ್ಗಳೆಲ್ಲ ಅವು ಸಿಂಗುಲರ್ಲಿನೂ ಹೇಗಿದ್ದು ಪ್ಲೂರಲಲ್ಲಿ ಕೂಡ ಅದೇ ಸೇಮ್ ಥರ ಕಂಡುಬರ್ತವೆ ನೌನ್ಸ್ಗಳು. ವಿ ಕೆನಾಟ್ make it as a plural. It stands as a singular and plural form also. Okay na? Like sheep, sheep. Deer, deer. Fish, fish. ಇದಕ್ಕೆ ಫಿಶ್ಗೆ ಫಿಶ್ ಹೇಳುವಂಥದ್ದು, ಫಿಶಸ್ ರಾಂಗ್. ಸಿರೀಸ್, ಸಿರೀಸ್. ಸ್ಪೇಸೀಸ್, ಸ್ಪೇಸೀಸ್. ಏರ್ಕ್ರಾಫ್ಟ್, ಏರ್ಕ್ರಾಫ್ಟ್. ಹೆಡ್ ಕ್ವಾರ್ಟರ್ಸ್, ಎಸ್ಸಿಂದ ಕಂಪ್ಲೀಟ್ ಆಗಿದೆ, ಹೆಡ್ ಕ್ವಾರ್ಟರ್ಸ್. ಮೀನ್ಸ್, ಮೀನ್ಸ್. ಸೀಸರ್ಸ್, ನೋಡ್ರಿ, ಸೀಸರ್, ಸೀಸರ್ ತೊಗೊಂಡು ಬಾ, ನೋ, ಸೀಸರ್ಸ್ ಅಂತಾನೆ ಹೇಳಬೇಕು, ಯಾಕಂದರೆ ಅದು ಸಿಂಗುಲರ್ ಆಗಿನೇ ಕಂಡು ಬಂದಿದೆ. ಎಸ್ ಫಾರ್ಮ್ ಹಚ್ಚಿದ್ರೆ ಪ್ಲೂರಲ್ ಆಗುವಂಥದ್ದು ಅಲ್ಲ. ಇಟ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಗುಲರ್ ಆಸ್ ಇಟ್ ಈಸ್ ಪ್ಲೂರಲ್ ಆಲ್ಸೋ. ನೆಕ್ಸ್ಟ್, ಸೀಸರ್. ಟ್ರೌಸರ್ಸ್, ಟ್ರೌಸರ್ಸ್. ನಾವು ಹೇಳ್ತೀವಿ ಸೀಸರ್ ತೊಗೊಂಡು ಬಾ ಅಂತೇಳಿ, ಯೂಶ್ವಲಿ ಎಸ್ ಲೈಕ್ ದಟ್. ಫೈನ್. ನೆಕ್ಸ್ಟ್, ಥರ್ಡ್ ರೂಲ್. ಇದರಲ್ಲಿ ಯಾವುದು, ಪ್ಲೂರಲ್ ನೌನ್ದಲ್ಲಿ ಥರ್ಡ್ ರೂಲ್ ಏನು ಹೇಳ್ತದೆ, ಬೈ ಆ್ಯಡಿಂಗ್ ಇ ಎನ್ ಆರ್ ಎ ರೆನ್. ಎಂಡಿಂಗಲ್ಲಿ ಇಎನ್ ಅಥವಾ ರೆನ್ ಅಂತ ಬಳಕೆ ಮಾಡಿ ನಾವೇನು ಮಾಡುವಂಥದ್ರಿ, ಪ್ಲೂರಲ್ ಫಾರ್ಮ್ ಬರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಚೈಲ್ಡ್ ಇದೆ, ಚೈಲ್ಡ್ ಬಿಕಮ್ಸ್ ಆಸ್ ಅ ಚಿಲ್ಡ್ರನ್. ಹೌದಾ? ಆಕ್ಸ್, ಆಕ್ಸನ್. ನೋಡ್ರಿ, ಆ್ಯಂಡ್ ಒನ್ ಮೋರ್ ಥಿಂಗ್, ದೀಸ್ ಟೂ ಲೆಟರ್ಸ್, these two nouns can be seen in a old form. ಓಲ್ಡ್ ಇಂಗ್ಲೀಷಲ್ಲಿ ನಾವು ಅಂತ ಹೇಳ್ಬೋದು. ಓಲ್ಡ್ ಇಂಗ್ಲೀಷ್, ಮಿಡಲ್ ಇಂಗ್ಲೀಷ್, ಮಾಡರ್ನ್ ಇಂಗ್ಲೀಷ್ ಯಾವ ಥರ ಕಂಡುಬರ್ತದೆ ಎಲ್ಲ ಸಾಹಿತ್ಯ ಲೋಕದಲ್ಲಿ ಅಥವಾ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ, ಅಲ್ಲಿ ನಾವು ಕೆಲವೊಂದು ವರ್ಡ್ಸ್ಗಳು, ಅಂದರೆ ಲೈಕ್ ಬ್ರದರ್ ಇದ್ದದ್ದು ಬ್ರದರನ್, ಸಿಸ್ಟರ್ ಸಿಸ್ಟ್ರೆನ್ ಅನ್ನೋದು ವರ್ಡನ್ನು ಕಂಡುಬರ್ತದೆ. ಸೊ ಬೇಸಿಕಲಿ ಯಾವುದು ಅಂತ ಹೇಳ್ತಾ ಇದ್ದಾನೆ, ಎರಡು ವರ್ಡ್, ದಟ್ ಈಸ್ ಇ ಎನ್, ಏನು ಹೇಳ್ತದಂದರೆ ಇ ಎನ್ ಆ್ಯಂಡ್ ರೈನ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್, ಅದರ್ ಕಾಮನ್ ಇರ್ರೆಗ್ಯುಲರ್ ಪ್ಲೂರಲ್ಸ್ ಲೈಕ್ ಪರ್ಸನ್, ಸಿಂಗುಲರ್, ಪೀಪಲ್, ಇದೆಲ್ಲ ನಾವು ನೋಡಿದ್ವಿ ಆಲ್ರೆಡಿ. ಓಕೆನಾ? ಬಟ್ ಒನ್ ಮೋರ್ ಟೈಮ್ ನೋಡೋಣ. ಲೀಫ್, ಲೀವ್ಸ್. ಲೀಫ್ ಆ್ಯಂಡ್ ಲೀವ್ಸ್. ಹೌದಾ? ಲೀವ್ಸ್ ಆ್ಯಂಡ್ ಲೀವ್ಸ್. ನೈಫ್, ನೈಫ್ಸ್. ವೈಫ್, ವೈಫ್ಸ್. ಓಲ್ಫ್, ಉಲ್ಸ್. ಅಂದರೆ ವಿ ಎಸ್ ಪ್ರತ್ಯಯ ನೋಡಿದ್ದೇವೆ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿಂದ ಬನ್ನಿ. ದಟ್ ಈಸ್, ವಾಟ್ ಇಸ್ ದಟ್? ಕ್ಯಾಕ್ಟಸ್, ಕ್ಯಾಕ್ಟಿ. ಫಂಗಸ್, ಫಂಗಿ. ನ್ಯೂಕ್ಲಿಯಸ್, ನ್ಯೂಕ್ಲಿ. ಥೀಸಿಸ್, ಥೀಸಸ್. ಸಿಸ್, ಸಸ್. ಥೀಸಸ್. ಕ್ರೈಸಿಸ್, ಕ್ರೈಸಸ್. ಅನಲೈಸಿಸ್, ಅನಲೈಸಸ್. ಪ್ಲೂರಲ್ ಫಾರ್ಮ್, ಅನಲೈಸಸ್. ಬೇಸಿಸ್, ಬೇಸಸ್. ಇಂಡೆಕ್ಸ್, ಇಂಡೈಸಸ್ ಆರ್ ಇಂಡೆಕ್ಸಸ್, ಎರಡೂ ಕಂಡುಬರುವಂಥದ್ದು. ಅಪೆಂಡಿಕ್ಸ್, ಇದನ್ನು ಕೇಳಿದ ನೋಡ್ರಿ ಎಕ್ಸಾಮಲ್ಲಿ ಅವನು, ನಾನು ಕೆಲವೊಂದು ಎಕ್ಸಾಮ್ಸನ್ನು ಅಬ್ಸರ್ವೇಷನ್ ಮಾಡಿದ್ದೀನಿ. ಅಪೆಂಡಿಕ್ಸ್, ಅಪೆಂಡಿಸಸ್, ಕರೆಕ್ಟಾ? ಅಪೆಂಡಿಸಸ್. ಕರಿಕ್ಯುಲಮ್, ಕರಿಕ್ಯುಲಮ್. ಆ್ಯಂಡ್ ಮೀಡಿಯಮ್, ಮೀಡಿಯಮ್. ಸಚ್ ಅದರ್ ಕಾಮನ್ ಪ್ಲೂರಲ್ ನೌನ್ ಬಗ್ಗೆ ಹೇಳಬೇಕಾದ್ರೆ ಈ ಅಂಶಗಳು ಕಂಡುಬರ್ತದೆ. ಓಕೆನಾ? ಅದರ್ ಕಾಮನ್ ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್ಸ್. ಓಕೆನಾ? ಆ್ಯಂಡ್ ಫಿನಾಮಿನನ್, ಫಿನಾಮಿನಾ. ಓಕೆನಾ? ಫಿನಾಮಿನನ್, ಫಿನಾಮಿನಾ. ಕ್ರೈಟೇರಿಯನ್, ಕ್ರೈಟೇರಿಯಾ. ಕ್ರೈಟೇರಿಯಾ, ಇಟ್ ಇಸ್ ಅ ಪ್ಲೂರಲ್ ಫಾರ್ಮ್. ಫಿನಾಮಿನನ್ ಸಿಂಗುಲರ್ ಫಾರ್ಮ್ ಅಂತ ಹೇಳ್ಬೋದು. ಓಕೆನಾ? ಹಾಗಾದರೆ ಇದು ರೂಲ್ಸ್ಗಳು ಇದೆ. ನೆಕ್ಸ್ಟ್ ಫರ್ದರ್ ಮೋರ್ ಹೇಳಬೇಕಾದ್ರೆ, ಸಮ್ ನೌನ್ಸ್ ಹ್ಯಾವ್ ದ ಸೇಮ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್. ಎಸ್, ಸಿಂಗುಲರ್ ಅದೇ ಇದೆ, ಪ್ಲೂರಲ್ ಅದಿದೆ. ಸೊ ಇಲ್ಲಿ ನಾವು ಅದರ್ ಫಾರ್ಮ್ದಲ್ಲಿ ಏನು ಕಂಡಿವಿ, ಸಿಂಗುಲರ್ ಕಂಡು ಬಂದಿದೆ, ಅಂದರೆ ಪ್ಲೂರಲ್ ಚೇಂಜಸ್ ಆಗಿದ್ದು ನೋಡಿದ್ದೇವೆ ಇಲ್ಲಿ. ನೌನ್ಸ್ ವಿತ್ ದ ಸೇಮ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ ಆಲ್ಸೋ ಕಾಲ್ಡ್ ಆಸ್ ಎ ಝೀರೋ ಪ್ಲೂರಲ್ ಆರ್ ಎ invariable noun. Zero plural, yes, there is no any changes is needed to make it as a plural form. Such words, animal ನಲ್ಲಿ ಲೀಸ್ ನೋಡಬೇಕಾದ್ರೆ ಒಂದು ಫಿಶ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫಿಶ್ ಫಿಶ್.
ಏನು ಹೇಳ್ತಾ ಇದ್ದಾನೆ? ಸೇಮ್, ದ ವರ್ಡ್ ಕಾಲ್ಡ್ ಸೇಮ್. ಓಕೆನಾ? ಲೈಕ್ ಫಿಶ್, ಶಿಪ್ ನೋಡಿದ್ದೇವೆ, ಡೀರ್, ಮೂಸ್, reindeer, bison, salmon, trout, cod, squid. ಇದು ನೋಡ್ರಿ ಪ್ರೊನೌನ್ಸಿಯೇಷನ್. ಫೈನ್. ನೆಕ್ಸ್ಟ್ ಸೀರೀಸ್ ಆ್ಯಂಡ್ ಟೈಪ್ಸ್ ಬಗ್ಗೆ ಹೇಳಬೇಕಾದ್ರೆ ಸೀರೀಸ್, ಸ್ಪೇಸಿಸ್, ಜೀನಸ್. ವೆಹಿಕಲ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಬೇಕಾದ್ರೆ ಅದನ್ನು ಪ್ಲೂರಲ್ ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಮೀನ್ಸ್ ಇಟ್ ಲುಕ್ಸ್ ಆಸ್ ಅ ಸೇಮ್, ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಏರ್ಕ್ರಾಫ್ಟ್, ಸ್ಪೇಸ್ ಕ್ರಾಫ್ಟ್, hovercraft and watercraft. Other common examples ಬಗ್ಗೆ ಹೇಳಬೇಕಾದ್ರೆ headquarters means as in the means of transports, and crossroads stands as a singular and plural. Barracks, works, steel works, and corps, army corps ಅನ್ನೋದು ಅಂಶ ಕಂಡುಬಂದಿದೆ. ಇನ್ನು ಕ್ಲಾತಿಂಗ್ ಆ್ಯಂಡ್ ಟೂಲ್ಸ್ ಬಗ್ಗೆ ಹೇಳಬೇಕಾದ್ರೆ ಆಲ್ವೇಸ್ ಪ್ಲೂರಲ್ ಇನ್ ಎ ಫಾರ್ಮ್. ನೋಡ್ರಿ, ಕ್ಲಾತ್ ಮತ್ತು ಟೂಲ್ ಬಗ್ಗೆ ಹೇಳಿದ್ದೀರಿ ಅಂದರೆ ಅದು ಯಾವತ್ತೇನಿರ್ತದೆ ರೀ? ಪ್ಲೂರಲ್ ಫಾರ್ಮ್ ಆಗಿ ಕಂಡುಬರುವಂಥದ್ದು, ಹೇಳುವಂಥದ್ದಲ್ಲ, ಕಂಡುಬರುವಂಥದ್ದು. ಏನು? ಸೀಸರ್ಸ್, ಎಸ್, ಇಟ್ ಲುಕ್ಸ್ ಲೈಕ್ ಎ ಪ್ಲೂರಲ್ ಫಾರ್ಮ್, ಮೀನ್ಸ್ ಇಟ್ ಸ್ಟ್ಯಾಂಡ್ಸ್ ಆಸ್ ಎ ಪ್ಲೂರಲ್ ಫಾರ್ಮ್, ಲೈಕ್. ಆ್ಯಂಡ್ ಟ್ರೌಸರ್ಸ್, ಜೀನ್ಸ್, ಶಾರ್ಟ್ಸ್, ಪ್ಯಾಂಟ್ಸ್, ಇಟ್ ಈಸ್ ಪ್ಯಾಂಟ್ಸ್. ಗ್ಲಾಸಸ್, ಬಿನೋಕ್ಯುಲರ್ಸ್ ಅನ್ನೋದಂಶ ಕಂಡುಬರ್ತದೆ. ಇನ್ನು ಅಡಿಷ್ನಲ್ ಇದೆ, ಡೇಟಾ ಇದೆ, ಸಿಂಗುಲರ್. ನೋಡ್ರಿ, ಇನ್ನೊಂದು ಅಡಿಷ್ನಲ್ ಎಕ್ಸಾಂಪಲ್ಸ್ ಬಗ್ಗೆ ಹೇಳಬೇಕಾದ್ರೆ ಡೇಟಾ ಇದೆ, ಟೆಕ್ನಿಕಲಿ ಪ್ಲೂರಲ್ ಬಟ್ ಆಫನ್ ಯೂಸ್ಡ್ ಆಸ್ ಎ ಸಿಂಗುಲರ್. ಡೈಸ್, ಒನ್ ಡೈ, ಟೂ ಡೈಸ್. ಡೈಸ್ ಈಸ್ ನೋನ್ ಕಾಮನ್ಲಿ ಯೂಸ್ಡ್ ಫಾರ್ ದ ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಆ್ಯಂಡ್ ಆಫ್ ಸ್ಪ್ರಿಂಗ್, ಸ್ವೈನ್, ಫಾರ್ಮುಲಾ ಫಾರ್ pigs. Fruit ಇದೆ, can be same form when referring to types. ಓಕೆನಾ? ರೆಫರಿಂಗ್ ಟು ಟೈಪ್ ಹೇಳಬೇಕಾದ್ರೆ ಫ್ರೂಟ್ ಅಂತಾನೆ ಹೇಳುವಂಥದ್ದು. ಫರ್ನಿಚರ್, ಅನ್ಕೌಂಟಬಲ್. ನೆಕ್ಸ್ಟ್ ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ಬರುವಂಥದ್ದು. ಓಕೆ, ನೋಡೋಣ. ನೆಕ್ಸ್ಟು ಸ್ಪೆಷಲ್ ಕೇಸಸ್. ಹೌದು, ಸಿ ಇಟ್ ಮೀನ್ಸ್ ಸ್ಟಡಿಂಗ್ ಓನ್ಲಿ ನೌನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರಿ, ನೌನ್ ನಂಬರ್ಸ್ ಬಗ್ಗೆ ಅಂತ ಹೇಳಿದ್ರೆ ಕೆಲವೊಂದು ಕೆಲವೊಂದು ನಾಮಪದಗಳು ಸಿಂಗುಲರ್ ಪ್ಲೂರಲ್ ಆಗಿ ಅಷ್ಟೇ ತಗೊಳ್ಳೋದಲ್ಲೇ ಅದರಲ್ಲಿ ಕೆಲವೊಂದು ಸ್ಪೆಷಲ್ ಕೇಸಸ್ಗಳು ಕಂಡುಬರ್ತದೆ. ಸ್ಪೆಷಲ್ ಕೇಸಸ್ ಯಾವ ಥರ? ಅನ್ಕೌಂಟೇಬಲ್. ಎಸ್, ನೌನ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ. ವಿ ಹ್ಯಾವ್ ಸೋ ಮೆನಿ ನೌನ್ಸ್ ಇನ್ ಇಂಗ್ಲೀಷ್ ವೊಕ್ಯಾಬ್ಲರಿ. ಆ ಇಂಗ್ಲೀಷ್ ವೊಕ್ಯಾಬ್ಲರಲ್ಲಿ ಕಂಡುಬಂದಿರುವಂಥ ಎಲ್ಲ ನೌನ್ಸ್ಗಳಿಗೆ ಎಸ್, ಇ ಎಸ್, ಐ ಎಸ್, ವಿ ಇ ಎಸ್ ಪ್ರತ್ಯಯ ಮತ್ತು ಓವೆಲ್ ಚೇಂಜ್ ಮಾಡುವಂಥದ್ದು, ಆ್ಯಸ್ ಇಟ್ ಈಸ್ ಇರುವಂಥದ್ದು, ಮತ್ತು ಅದರಲ್ಲಿ ಕೆಲವೊಂದು ಸ್ಪೆಷಲ್ ಕೇಸಸ್ಸಲ್ಲಿ ಕಂಡುಬಂದಿರೋಂಥ ನೌನ್ಸ್ ಲಿಸ್ಟ್ ಇದೆ. ಹೌದಾ? ಅದು ಯಾವ ಅಂತ ಹೇಳಬೇಕಾದ್ರೆ ನೋಡಿ ಏನು ಹೇಳ್ತಾನೆ? ಅನ್ಕೌಂಟೇಬಲ್ ನೌನ್ಸ್. These nouns usually have no plural form. ಅನ್ಕೌಂಟೇಬಲ್ ನೌನ್ಸ್ಗೆ ಪ್ಲೂರಲ್ ಫಾರ್ಮ್ ಇರೋದಿಲ್ಲ. ಕೀಪ್ ದಿಸ್ ಥಿಂಗ್. ಅಂದರೆ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಯಾವ್ದು ಬರ್ತದೆ? ಭಾಳಷ್ಟು ಬರ್ತದೆ. ಮಿಲ್ಕ್ ಆಯಿತು, ಒಂದು ರೈಸಿನ ಒಂದು ಪ್ಯಾಕೆಟ್ ಆಯಿತು, ಹೇಳ್ತಾನೆ ನೋಡ್ರಿ. ನೆಕ್ಸ್ಟ್, ದ ರೆಪ್ರೆಸೆಂಟ್ ಸಬ್ಸ್ಟೆನ್ಸ್. ಅದು ಸಬ್ಸ್ಟೆನ್ಸ್ ಆದರೂ ಇರ್ಬೋದು, ಕಾನ್ಸೆಪ್ಟ್ಸ್ ಇರ್ಬೋದು, ಅಥವಾ ಥಿಂಗ್ಸ್ ವಿ ಕೆನಾಟ್ ಕೌಂಟ್ ಇಂಡಿವಿಜುವಲಿ. ಹೌದಾ? ನಾವು ಇಂಡಿವಿಜುವಲಿ ಅದನ್ನು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನಾನು ರೈಸ್ ಪ್ಯಾಕೆಟ್ ನಾನು ಕೊಟ್ಬಿಡಿ, ನಾನು ಒಂದು ಕೋಣೆಯಲ್ಲಿ ಕಾರ್ನರ್ದಲ್ಲಿ ಕೂತ್ಕೊಂಡು ನಾನು ಅದನ್ನು ಕೌಂಟ್ ಮಾಡ್ತೀನಿ. ನೋ, ಇಟ್ ಈಸ್ ಇಂಪಾಸಿಬಲ್. ಹೌದಾ? ಇಂಪಾಸಿಬಲ್. ಮೇಡಮ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳಿ ಮಾಡ್ಲಿಕ್ಕೆ ಹೋದರೂ ಕೂಡ ಬಟ್ ಅಲ್ಲಿ ಪ್ರಾಪರಾಗಿ ಕಂಡುಬರೋದಿಲ್ಲ. ಅದೇನಿರ್ತದೆ ರೀ? ಇಂಡಿವಿಜುವಲ್. ಅಂದರೆ ಇಂಡಿವಿಜುವಲಿ ಅದನ್ನು ಕೌಂಟ್ ಮಾಡಲಿಕ್ಕೆ ಕಂಡುಬರೋದಿಲ್ಲ. ಹೇಳ್ತಾನೆ ಯಾವುದಾದ್ರು ಅಂತಿದ್ರೆ ಲೈಕ್ ರೈಸ್ ಅಂತಲ್ಲ, ಲೈಕ್ ಮಿಲ್ಕ್ ಆಯಿತು, ವಾಟರ್ ಆಯಿತು, ಜ್ಯೂಸ್ ಆಯಿತು, ಕಾಫಿ ಆಯಿತು. ಇನ್ನು ಫರ್ದರ್ ಹೇಳಬೇಕಾದ್ರೆ ವಿ ಯೂಸ್ ದಮ್ ವಿತ್ ಎ ಸಿಂಗುಲರ್ ವರ್ಬ್ಸ್ ಆ್ಯಂಡ್ ಕ್ವಾಂಟಿಫೈರ್ಸ್ ಲೈಕ್ ಸಮ್. ಎಸ್, ಅದು ಸಮ್ ಆಯಿತು, ಮಚ್ ಆಯಿತು, ಎ ಲಾಟ್ ಆಫ್ ಆಯಿತು, ಅ ಪೀಸ್ ಆಫ್, ಅ ಗ್ಲಾಸ್ ಆಫ್, ಆ್ಯನ್ ಐಟಮ್ ಆಫ್. ಮೀನ್ಸ್ ನೋಡಿರಿ, ಫಾರ್ ಎಕ್ಸಾಂಪಲ್ ಮಿಲ್ಕ್ ಇದೆ, ಐ ವಾಂಟ್ ಮಿಲ್ಕ್. ಓಕೆನಾ? ಆಯಿತು, ಕೊಡೋಣ. ಏನು? ಐ ವಾಂಟ್ ಮಿಲ್ಕ್, ಐ ವಾಂಟ್ ಅ ಗ್ಲಾಸ್ ಆಫ್ ಮಿಲ್ಕ್, ಐ ವಾಂಟ್ ಸಮ್ ಮಿಲ್ಕ್, ಲಿಟಲ್ ಮಿಲ್ಕ್. ಅಂದರೆ ಈ ಸಮ್, ಲಿಟಲ್, ಮೋರ್, ಈ ಮೂರು ಶಬ್ದದಿಂದ ಆ ಒಂದು ಮಿಲ್ಕಿನ ಒಂದು ಕ್ವಾಂಟಿಟಿ ನಾವು ಹೇಳಬಹುದು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಮಿಲ್ಕ್ ಅಂತ ಹೇಳಲಾಯಿತು. ಓಕೆನಾ? ಐ ವಾಂಟ್ ವಾಟರ್ ಅಂತ. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಐ ವಾಂಟ್ ವಾಟರ್. ಎಷ್ಟು ಬೇಕು? ಏನಾದರೂ ಕನ್ಫಾರ್ಮಿಟಿ ಅನ್ನೋದು ಕಂಡು ಬರ್ತದೆಯಾ? ಐ ವಾಂಟ್ ಸಮ್ ವಾಟರ್ ಅಂತ ಅದನ್ನು ಸಿಂಗುಲರ್ ಇದೆನಾ ಪ್ಲೂರಲ್ ಇದೆ ಅಂತ ಹೇಳಿಕ್ಕೆ ಬರ್ತದೆ? ನೋ. ಅಂದರೆ ಅನ್ಕೌಂಟಬಲ್ ನೌನ್ಸ್ ಅನ್ನೋದು ಏನಿದ್ರಿ ಅದು ಪ್ಲೂರಲ್, ಅಂದರೆ ಅದಕ್ಕೆ ಪ್ಲೂರಲ್ ಫಾರ್ಮ್ ಅನ್ನೋದೇ ಕಂಡುಬರೋದಿಲ್ಲ. ಬಟ್ ಆ ಒಂದು ಅನ್ಕೌಂಟಬಲ್ ನೌನ್ಸನ್ನು ನಾವು
ಸಮ್, ಮಚ್, ಮೋರ್, ಅ ಲಾಟ್ ಆಫ್, ಅ ಪೀಸ್ ಆಫ್, ಸಚ್ ವರ್ಡ್ಸ್ಗಳಿಂದ ನಾವೇನು ಮಾಡ್ಬೋದು ಅಂದರೆ ಅದನ್ನು ಡಿಸ್ಕ್ರೈಬ್ ಮಾಡ್ಬೋದು, ಅದರ ಒಂದು ಕ್ವಾಂಟಿಟಿ ಲೆವೆಲನ್ನು ಹೇಳ್ಬೋದು. ಆ ಒಂದು ಅಂಶಕ್ಕೆ ನಾವು ಏನು ಹೇಳ್ತೀವಿ, ಅನ್ಕೌಂಟಬಲ್ ನೌನ್ಸನ್ನ ನೋ ಪ್ಲೂರಲ್ ಫಾರ್ಮ್ ಕಂಡುಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಫ್ರೂಟ್ ಆ್ಯಂಡ್ ಡ್ರಿಂಕ್ ಬಗ್ಗೆ ಹೇಳಬೇಕಾದ್ರೆ ಸ್ಪೆಷಲಿ ಲಿಕ್ವಿಡ್ ಆ್ಯಂಡ್ ಸಬ್ಸ್ಟೆನ್ಸಸ್ ಲೈಕ್ ವಾಟರ್, ಮಿಲ್ಕ್, ಜ್ಯೂಸ್, ಕಾಫಿ, ಟೀ, ರೈಸ್, ಶುಗರ್, ಸಾಲ್ಟ್, ಫ್ಲೋರ್, ಬ್ರೆಡ್, ಬಟರ್, ಚೀಸ್, ಮೀಟ್, ಪಾಸ್ತಾ, ಹನಿ, ಇವೆಲ್ಲ ಅಂಶಗಳಿಗೆ ನಾವು ಪ್ಲೂರಲ್ ಫಾರ್ಮ್ ಇಲ್ಲ. ಅಂಡರ್ಸ್ಟುಡ್? ಓಕೆ, ಫೈನ್. ನೋಡ್ರಿ, ಸ್ಟಡಿಂಗ್ ಅಬೌಟ್ ದ ನೌನ್ ನಂಬರ್ಸ್ ಕೇವಲ ಎಸ್, ಇ ಎಸ್, ಐ ಎಸ್ ಅಷ್ಟೇ ಅಲ್ಲ. ಇಟ್ ಈಸ್ ಮೀನ್ಸ್ ಯು ಹ್ಯಾವ್ ಟು ಬಿ ಸ್ಟಡಿ ಸಚ್ ಥಿಂಗ್. ಪ್ರತಿಯೊಂದು ಅಂಶನ ಮೀನ್ಸ್ ಒಂದು ಯಾವುದೋ ಒಂದು ಚಾಪ್ಟರ್ ಕಂಡು ಬರ್ತಾ ಇದೆ ಅಂದರೆ ಅದರ ಒಂದು ಬೇಸ್ಮೆಂಟ್ಲಿಂದ ಹಿಡಿದು ಅಪ್ಡೇಟೆಡ್ ಲೆವೆಲ್ವರೆಗೂ ನಾವು ಏನು ಮಾಡಬೇಕಾಗ್ತದೆ, ಸ್ಟಡಿ ಮಾಡಬೇಕಾಗ್ತದೆ, ಸ್ಪೆಷಲಿ ಇಂಗ್ಲೀಷ್ ಗ್ರಾಮರ್. ಓಕೆನಾ? ಕ್ವಶನ್ ಪೇಪರ್ನ ನೋಡೋಣ, ಸಾಧ್ಯ ಆದಷ್ಟು. ನೆಕ್ಸ್ಟ್ ನನ್ನ ಹತ್ರ ಒಂದು ಕ್ವಶನ್ ಪೇಪರ್ ಇದೆ, ಅದನ್ನು ಬಿಡಿಸೋಣಂತೆ. ಮಿನಿಮಮ್ ಚಾಪ್ಟರ್ಸ್ ಕಂಪ್ಲೀಟ್ ಆದಮೇಲೆ ಗ್ರಾಮರೇನು, ಇಂಗ್ಲೀಷ್ ಲಿಟ್ರೇಚರನ್ನು ಹೇಳಿದ್ದೀರಾ, ನೋಡೋಣ. ಫೈನ್. ನೆಕ್ಸ್ಟ್ ಪಾಸ್ತಾ, ಹನಿ, ಅದನ್ನು ಪ್ಲೂರಲ್ ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ದೆನ್ ಮಟೀರಿಯಲ್ಸ್ ಆ್ಯಂಡ್ ಸಬ್ಸ್ಟೆನ್ಸ್ ಅಗೇನ್ ಕೇಳ್ತಾ ಇದ್ದಾನೆ, ಲೈಕ್ ವುಡ್, ಗೋಲ್ಡ್, ಸಿಲ್ವರ್, ಐರನ್, ಪ್ಲಾಸ್ಟಿಕ್, ಗ್ಲಾಸ್, ಪೇಪರ್, ಸ್ಯಾಂಡ್. ಐ ವಾಂಟ್ ಪೇಪರ್, ಗಿವ್ ಮೈ ಪೇಪರ್, ಪೇಪರ್ಸ್ ನಾ, ಅದಕ್ಕೆ ಪ್ಲೂರಲ್ ಫಾರ್ಮ್ ಇಲ್ಲ. ಸಾಯಿಲ್, ಆಯಿಲ್, ಗ್ಯಾಸೋಲೈನ್ ಮೀನ್ಸ್ ಪೆಟ್ರೋಲ್, ಕಾಟನ್, ಊಲ್, ಇವೆಲ್ಲ ಅಂಶಗಳಿಗೆ ಪ್ಲೂರಲ್ ಫಾರ್ಮ್ ಇಲ್ಲ. ನಾವು ಅದನ್ನು ಪ್ಲೂರಲ್ ಫಾರ್ಮ್ ಆಗಿ ಬಳಕೆ ಮಾಡ್ತೀವಿ. ಇಫ್ ವಿ ಡೂ ಲೈಕ್ ದಟ್ ವಿ ಆರ್ ಮೇಕಿಂಗ್ ಮಿಸ್ಟೇಕ್ಸ್ ಅಕಾರ್ಡಿಂಗ್ ಟು ದ ಇಂಗ್ಲೀಷ್ ಗ್ರಾಮರ್. ಅಕಾರ್ಡಿಂಗ್ ಟು ಅಸ್ ಇಟ್ ಕ್ಯಾನ್ ಬಿ ನಾಟ್ ಲೈಕ್ ದ್ಯಾಟ್, ಬಟ್ ಇಂಗ್ಲೀಷ್ ಗ್ರಾಮರ್ ಹೇಳುವಂಥ ಒಂದು ವಿಷಯಗಳಲ್ಲಿ, ರೂಲ್ಸ್ಗಳಲ್ಲಿ, ಎಕ್ಸೆಪ್ಷನ್ಸ್ಗಳಲ್ಲಿ, ಓಕೆನಾ, ಸ್ಪೆಷಲ್ ಕೇಸಸ್ಗಳಲ್ಲಿ ಆ ಒಂದು ವರ್ಡ್ಸ್ ಬರೋದಿಲ್ಲ. ವುಡ್ಗೆ ವುಡ್ಸ್ ಅಂತ ಹೇಳುವಾಗಿಲ್ಲ, ಅದನ್ನು ಪ್ಲೂರಲ್ ಫಾರ್ಮ್ ಆಗಿಯೇ ಸ್ಟ್ಯಾಂಡ್ ಆಗಿರುವಂಥದ್ದು. ವುಡ್ ಒನ್ ವುಡ್ ಇದ್ದರೆ ವುಡ್ಡೇ ಹೇಳಬೇಕು, ಮೋರ್ ದೆನ್ ಒನ್ ಬಂದಿದೆ ಅಂದರೆ ವುಡ್ಡೇ ಹೇಳುವಂಥದ್ದು. ಗೋಲ್ಡ್ ಇದೆ ಅಂದರೆ ಗೋಲ್ಡ್, ಐ ಹ್ಯಾವ್ ಸೋ ಮಚ್ ಗೋಲ್ಡ್, ಐ ಹ್ಯಾವ್ ಮೆನಿ ನೆಕ್ಲೆಸ್, ಐ ಹ್ಯಾವ್ ಮೋರ್ ಗೋಲ್ಡ್ ಅಂತ ಹೇಳ್ತೀವಿ. ಐ ಹ್ಯಾವ್ ಗೋಲ್ಡ್ಸ್ ಅಂತ ಹೇಳ್ತೀವ? ನೋ, ನಾಟ್ ಲೈಕ್ ದಟ್. ಫೈನ್. ಆಯಿಲ್ಸ್ ಬರೋದಿಲ್ಲ, ಆಯಿಲ್ ಸ್ಟ್ಯಾಂಡ್ಸ್ ಆಸ್ ಎ ಪ್ಲೂರಲ್. ನೆಕ್ಸ್ಟ್, ಅಬ್ಸ್ಟ್ರಾಕ್ಟ್ ಆ್ಯಂಡ್ ಕನ್ಸೆಪ್ಟ್ಸ್ ಆರ್ ಇನ್ಫಾರ್ಮೇಷನ್. ಕನ್ಸೆಪ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ವಿಷಯದ ಬಗ್ಗೆ, ಲೈಕ್ ಅಬ್ಸ್ಟ್ರಾಕ್ಟ್ ವಿಷಯದ ಬಗ್ಗೆ ಹೇಳುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಪ್ಲೂರಲ್ ಫಾರ್ಮ್ ಇಲ್ಲ. ಲೈಕ್ ಇನ್ಫಾರ್ಮೇಷನ್ಸ್ ರಾಂಗ್, ಅಲ್ಲೇನು ಬರ್ತದ್ರಿ, ಜಸ್ಟ್ ಇನ್ಫಾರ್ಮೇಷನ್. ಅಡ್ವೈಸಸ್ ರಾಂಗ್. ನೋಡ್ರಿ, ಅಡ್ವೈಸ್, ನಾಲೆಜಸ್ ಬರೋದಿಲ್ಲ. ನ್ಯೂಸ್ ಸ್ಟ್ಯಾಂಡ್ಸ್ ಆಸ್ ಎ ಪ್ಲೂರಲ್. ಆ್ಯಂಡ್ ಹ್ಯಾಪಿನೆಸ್ ಇಸ್ ನೋ, ಓಕೆನಾ. ಆ್ಯಂಡ್ ಸ್ಯಾಡ್ನೆಸ್, ಲವ್, ಹೇಟ್, ಕರೇಜ್, ಲಕ್, ಹೆಲ್ಪ್, ಹೋಮ್ವರ್ಕ್. ನೌನ್ ವರ್ಡ್ ಇತ್ತು, ಈ ಶಬ್ದಗಳು ನೌನ್ ಇದೆ, ಇದಕ್ಕೆ ಪ್ಲೂರಲ್ ಫಾರ್ಮ್ ಬರೋದಿಲ್ಲ. ಬಟ್ ಕೆಲವೊಂದು ವರ್ಬ್ ಇದ್ದಾವೆ. ಫ್ಯೂ ವರ್ಡ್ ಸ್ಟ್ಯಾಂಡ್ಸ್ ಆಸ್ ಎ ನೌನ್ ಆ್ಯಂಡ್ ವರ್ಬ್ ಪ್ರತ್ಯಯ ಇದೆ. ಹಿ, ಶಿ, ಇಟ್ ಬಂದಲ್ಲಿ ಎಸ್ ಪ್ರತ್ಯಯ ಹಚ್ಚುವಂಥದ್ದು, ಇ ಎಸ್, ಐ ಎಸ್ ಅಂತ ಹೇಳ್ತೀವಿ ನಾವು. ಲೈಕ್ ಲವ್ ಇದೆ, ಓಕೆನಾ. ಹಿ ಲವ್ ಹರ್, ನೋ, ಹಿ ಲವ್ಸ್ ಹರ್, ಹಿ ಲವ್ಸ್ ಹರ್ ಅಂತ ಹೇಳ್ಬೋದು. ಹಿ, HATE, ಹರ್, ಹೇಟ್, ಹಿ ಹೇಟ್ಸ್ ಹರ್. ಅಂದರೆ ಕೆಲವೊಂದು ನೌನ್ಸ್ಗಳು ವರ್ಡ್ಸ್ನ ಲೀಸ್ಟಲ್ಲಿ ನಾವು ನೌನ್ ಫಾರ್ಮ್ ಕಾಣ್ತೀವಿ ಮತ್ತು ವರ್ಬ್ ಫಾರ್ಮನ್ನು ಕಾಣ್ತೀವಿ. ವರ್ಬ್ ಫಾರ್ಮ್ ಬಂದಿದೆ ಎಸ್, ಇ ಎಸ್ ಪ್ರತ್ಯಯ ಹಚ್ಚುವಂಥದ್ದು. ನೌನ್ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ಇಟ್ ಸ್ಟ್ಯಾಂಡ್ಸ್ ಆಸ್ ಎ ಪ್ಲೂರಲ್ ಫಾರ್ಮ್ ಅಂತ ಹೇಳ್ಬೋದು, ಓಕೆನಾ. ಅದರ್ ಕಾಮನ್ ಅನ್ಕೌಂಟಬಲ್ ನೌನ್ಸ್, ಮನಿ ಆಸ್ ಎ ಮನಿ ಓನ್ಲಿ, ಮನಿ ಇಸ್ ನೋ. ಫರ್ನಿಚರ್, ಲಗೇಜ್, ಟ್ರಾಫಿಕ್, ವೆದರ್, ರೈನ್, ಸ್ನೋ, ಸನ್ಶೈನ್, ಫಾಗ್, ಮ್ಯೂಸಿಕ್, ನಾಯ್ಸ್, ಟೈಮ್, ಇಟ್ಸ್ ಅ ಟೈಮ್, ವರ್ಕ್, research, evidence, progress, behavior stands as a plural form. Means ಇದಕ್ಕೆ plural form ಇಲ್ಲ. There is no any plural form. Such words called uncountable nouns. Further, health is 9. Education, electricity, no ಬರೋದಿಲ್ಲ. ಹಾಗಾದರೆ ಕೆಲವೊಂದು ನೆಕ್ಸ್ಟ್ ಸ್ಪೆಷಲ್ ಕೇಸಸಲ್ಲಿ ನಾವು ಏನು ಕಾಣ್ತೀವಿ ರೀ, ಒಂದು ಕೌಂಟೇಬಲ್ ನೌನ್ಸ್ ಕಾಣ್ತೀವಿ, ಇನ್ನೊಂದು ಕಲೆಕ್ಟಿವ್ ನೌನ್ಸ್. They can be treated as a singular. They keep this word, whatever you have been right now watching about the collective nouns ರೀ. ಗ್ರೂಪ್ ಆಫ್ ಥಿಂಗ್ಸ್ ಆಯಿತು, ಗ್ರೂಪ್ ಆಫ್ ಪೀಪಲ್ ಆಯಿತು, ಗ್ರೂಪ್ ಆಫ್ ಆ್ಯನಿಮಲ್ ಆಯಿತು, ಗ್ರೂಪ್ ಆಫ್ ಬುಕ್ಸ್ ಆಯಿತು, ಥಿಂಗ್ಸ್ ಆಯಿತು, ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ಆಯಿತು. ಎಸ್, ಈ ಗ್ರೂಪ್ ಆಫ್ ಆಗಿರುವಂಥ ಎಲ್ಲ ಒಂದು ಗ್ರೂಪ್ ಆಗಿರುವಂಥ
ನೌನ್ಸ್ಗೆ ಒಂದು ಪರ್ಟಿಕ್ಯುಲರ್ ನೇಮ್ ಕೊಡ್ತೀವಿ. ಲೈಕ್ ಬುಕ್ ಇದೆ, ಹೌದಾ, ಓಕೆ, ಇದನ್ನು ಪ್ಲೂರಲ್ ಏನಾಯ್ತು ರೀ, ಬುಕ್ಸ್ ಆಯಿತು. ಹಾಗಾದ್ರೆ ಬುಕ್ಸ್ಗಳು ಇರುವಂಥ ಒಂದು ಪ್ಲೇಸಿಗೆ ನಾವೇನು ಹೇಳ್ತೀವಿ ರೀ, ಲೈಬ್ರರಿ. ಕರೆಕ್ಟಾ? ಲೈಬ್ರರಿ. Such type of a collective noun stands as a singular. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದರೆ ಲೈಬ್ರರಿ. ಲೈಬ್ರರಿ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್. ಲೈಬ್ರರಿ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್. ಬೇಟಾ? ಓಕೆ, ಸಾರಿ, ಬ್ಯಾಟ್ರಿ ಲೋ ಅಂತ ತೋರಿಸ್ತಾ ಇತ್ತು, ಸ್ಟಾಪ್ ಆಗಿಬಿಡ್ತದೆ ಒಂದೊಂದು ಸಾರಿ ಕ್ಲಾಸ್. Is it okay now? Okay, fine. Fine. ಬೇಗ ಮುಗಿಸೋಣ. Sorry for that. Where it is, library is a beautiful place. Library is treating as a singular way. ಸಿಂಗುಲರ್ ಫಾರ್ಮ್ ಆಗಿ ನಾವೇನು ಮಾಡ್ತೀವಿ ಅದನ್ನು ಟ್ರೀಟ್ ಮಾಡ್ತೇವೆ. ಅದಕ್ಕೆ ಟೈಟಲ್ ಹೇಳ್ತಾ ಇದ್ದೇನೆ ರೀ. ಕಲೆಕ್ಟಿವ್ ನೌನ್ಸ್ ಏನಿದೆ, ದೇ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಸಿಂಗುಲರ್. ಅದನ್ನು ನಾವು ಸಿಂಗುಲರ್ ಆಗಿನೇ ನಾವು ಏನು ಮಾಡ್ಬೋದು ರೀ, ಟ್ರೀಟ್ ಮಾಡ್ಬೋದು. ವೆನ್ ಸೀನ್ ಆಸ್ ಎ ಒನ್ ಓಕೆನಾ? ಫೈನ್. ನೆಕ್ಸ್ಟ್ ಯಾವುದಿದೆ ರೀ,
ಹಾಂ, ದ ಟೀಮ್ ಈಸ್ ವಿನ್ನಿಂಗ್ ಆಸ್ ಯೂನಿಟ್. ನೋಡ್ರಿ ಇಲ್ಲೇನು ಹೇಳ್ತಿದ್ರೆ, ವೆನ್ ಸೀನ್ ಆಸ್ ಎ ಒನ್ ಯೂನಿಟ್, ವೆನ್ ಸೀನ್ ಆಸ್ ಎ ಒನ್ ಯೂನಿಟ್ ಆಫ್ ಎ ಆರ್ ಎ ಪ್ಲೂರಲ್, ವೆನ್ ಫೋಕಸಿಂಗ್ ಆನ್ ಇಂಡಿವಿಜುವಲ್ ಮೆಂಬರ್ಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್, ಟೀಮ್, ಫ್ಯಾಮಿಲಿ ಆ್ಯಂಡ್ ಕಮಿಟಿ. ಅಂದರೆ ಏನೇನು ಹೇಳ್ತಾ ಇದ್ದಾನೆ, ಅದನ್ನು ಟ್ರೀಟೆಡ್ ಆಸ್ ಎ ಸಿಂಗುಲರ್ ಆಗಿನೂ ನಾವು ಯೂಸ್ ಮಾಡ್ಬೋದು ಆ್ಯಂಡ್ ಪ್ಲೂರಲ್ ಆಗಿ. ಕೀಪ್ ದಿಸ್ ಥಿಂಗ್, ಸಿಂಗುಲರ್ ಮತ್ತು ಪ್ಲೂರಲ್. ಬಟ್ ಅದೇನಿದೆ ಅದು ಇಂಡಿವಿಜುವಲ್ ಮೆಂಬರ್ ಆಗಿ ಫೋಕಸ್ ಮಾಡ್ತಾ ಇದ್ದೇನೋ ಅಥವಾ ಗ್ರೂಪ್ ಆಫ್ ಪೀಪಲ್ ಬಗ್ಗೆ ಫೋಕಸ್ ಮಾಡ್ತಾ ಇದೆ, ಅವೆರಡು ಅಂಶನ ಅಬ್ಸರ್ವೇಷನ್ ಮಾಡಿ ನಾವೇನು ಮಾಡೋದ್ರಿ, ಅದು ಸಿಂಗುಲರ್ ಪ್ಲೂರಲ್ ಆಗಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಟೀಮ್ ಈಸ್ ವಿನ್ನಿಂಗ್ ಇದೆ, ಹೌದಾ, ಆ್ಯಸ್ ಎ ಯೂನಿಟ್. ಅಲ್ಲಿ ಒಂದು ಟೀಮ್ ಅನ್ನೋದೇನಿದೆ ಯೂನಿಟ್ ಆಗಿದೆ, ಒಂದು ಯುನೈಟ್ ಆಗೋದ್ರ ಮೂಲಕ ಅದೇನಾಗಿದೆ ರೀ, ಅದು ವಿನ್ನಿಂಗ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ಸಿಂಗುಲರ್ ಆಗಿ ಟ್ರೀಟ್ ಮಾಡಿದ್ದಾನೆ. ವೇರ್ ಆಸ್ ದ ಟೀಮ್ ಆರ್ ಆರ್ಗ್ಯೂಯಿಂಗ್ ಮೆಂಬರ್ಸ್ ಇನ್ ಇಂಡಿವಿಜುವಲ್ಸ್. ನೋಡ್ರಿ, ಅಂದರೆ ಕೆಲವೊಬ್ರು ಇಂಡಿವಿಜುವಲ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಿರ್ತಾರೆ, ಬಟ್ ಅವರು ದೇ ಆರ್ ದ ಪಾರ್ಟ್ ಆಫ್ ಟೀಮ್. ಗೆಟಿಂಗ್ ಮೈ ಪಾಯಿಂಟ್? ಹಾಂ, ಅಂದರೆ ಕೊಲೆಕ್ಟಿವ್ ನೌನ್ಸ್ ಕ್ಯಾನ್ ಬಿ ಯೂಸ್ಡ್ ಐದರ್ ಸಿಂಗುಲರ್ ಆರ್ ಪ್ಲೂರಲ್. ಸಿಂಗುಲರ್ ಮತ್ತು ಪ್ಲೂರಲ್ ಎರಡರಲ್ಲಿ ನಾವೇನು ಮಾಡ್ಬೋದು ರೀ, ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೆ ಪೀಪಲ್ ಮತ್ತು ಗ್ರೂಪಲ್ಲಿ ಹೇಳಬೇಕಾದ್ರೆ, ಪೀಪಲ್ ಮತ್ತು ಗ್ರೂಪ್ ಬಗ್ಗೆ ಹೇಳಬೇಕಾದ್ರೆ ಓಕೆನಾ? ಓಕೆ, ನಂದು ಐ ಡೋಂಟ್ ನೋ ಮೂವಿಂಗ್ ಆಗ್ತಾ ಇದೋ ಇಲ್ಲ ಗೊತ್ತಿಲ್ಲ. ಫೈನ್, ಇದನ್ನು ಕ್ಲೋಸೇ ಮಾಡಿಬಿಡೋಣ ವಿಡಿಯೋ. ಫೈನ್, ನೆಕ್ಸ್ಟ್ ನೋಡ್ರಿ, ಏನು ಪೀಪಲ್ ಆ್ಯಂಡ್ ಗ್ರೂಪ್ ಬಗ್ಗೆ ಹೇಳಬೇಕಾದ್ರೆ, ಪೀಪಲ್ ಆ್ಯಂಡ್ ಗ್ರೂಪ್ ರೆಕಾರ್ಡಿಂಗ್ ಅಂತೂ ಆಗ್ತಾ ಇದೆ. ಫೈನ್, ಹಾಂ ಸರಿ. ನೋಡ್ರಿ, ಪೀಪಲ್ ಆ್ಯಂಡ್ ಗ್ರೂಪ್ ಬಗ್ಗೆ ಹೇಳಬೇಕಾದ್ರೆ ಟೀಮ್, ಫ್ಯಾಮಿಲಿ, ಕಮಿಟಿ, ಗ್ರೂಪ್, ಕ್ಲಾಸ್, ಕ್ರೇವ್, ಸ್ಟಾಫ್, ಆಡಿಯನ್ಸ್, ಕ್ರೌಡ್, ಜೂರಿ, ಗೌರ್ಮೆಂಟ್, ಆರ್ಮಿ, ಪೊಲೀಸ್ ಆ್ಯಂಡ್ ಆರ್ಕೆಸ್ಟ್ರಾ, ಬೋರ್ಡ್. ಇವೆಲ್ಲ ಏನ್ರಿ ವರ್ಡ್ಸ್ಗಳು, ಅಂದರೆ ಕಲೆಕ್ಟಿವ್ ನೌನ್ಸ್ಗಳಿದೆ. ಇದನ್ನು ನೀವು ಆ್ಯಸ್ ಎ ಸಿಂಗುಲರ್ ಆಗಿ ಅಥವಾ ಪ್ಲೂರಲ್ ಆಗಿ ಎರಡರಲ್ಲಿ ನಾವು ಏನು ಮಾಡ್ಬೋದು, ಬಳಕೆ ಮಾಡ್ಬೋದು. ಬಟ್ ಅಲ್ಲಿ ಕಂಡು ಬಂದಿರುವಂಥ ವೆದರ್ ಇಟ್ ಟಾಕ್ಸ್ ಅಬೌಟ್ ದ ಇಂಡಿವಿಜುವಲ್, ವಿ ಯೂಸ್ ದ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ಸ್. ನೋ, ಆ್ಯಸ್ ಎ ಟೀಮ್, ಹೋಲ್ ಟೀಮ್ ಆಗಿ ಮಾತಾಡ್ತಾ ಇದೆ ಅಂದರೆ ಅದ್ರ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಗಿ ಕಂಡು ಬಂದಿರುವಂಥದ್ದು ಕಾಣುವೆವು. ಪ್ಯಾನಲ್ ಆಯಿತು, ಕೌನ್ಸಿಲ್ ಆಯಿತು, ಡಿಪಾರ್ಟ್ಮೆಂಟ್ ಆ್ಯಂಡ್ ಕಂಪನಿ ಅಂತ ಹೇಳ್ಬೋದು. ನೆಕ್ಸ್ಟ್, ಆನಿಮಲ್ಸ್. ಎಸ್, ಹರ್ಡ್ ಆಫ್ ಎ ಕೌಸ್, ಎಲಿಫೆಂಟ್ ಆ್ಯಂಡ್ ಡೀರ್. ಇದರ ಒಂದು ಗ್ರೂಪಿಗೆ ನಾವೇನು ಹೇಳ್ತೀವಿ ರೀ, ಹರ್ಡ್ ಅಂತ ಹೇಳಿದ್ವಿ. ಹರ್ಡ್ ಈಸನ್ನು ಹೇಳ್ಬೋದು, ಆರನ್ನು ಹೇಳ್ಬೋದು, ಹ್ಯಾಸನ್ನು ಹೇಳ್ಬೋದು, ಹ್ಯಾವನ್ನು ಹಾಗೆ ಹೇಳ್ಬೋದು. ಫ್ಲಾಕ್ ಆಯಿತು, ಪ್ಯಾಕ್ ಆಯಿತು, ಸ್ಕೂಲ್, ಪ್ಯಾಕ್, ಫ್ಲಾಕ್ ಆಫ್ ಬರ್ಡ್ಸ್, ಗ್ರೂಪ್ ಆಫ್ ಬರ್ಡ್ಸ್, ಶೀಪ್, ಪ್ಯಾಕ್ ಆಫ್ ಊಲ್ಸ್ ಆ್ಯಂಡ್ ಡಾಗ್ಸ್, ಸ್ಕೂಲ್ ಆಫ್ ಫಿಶ್ ಅಂತ ಹೇಳ್ತಾ ಇದ್ದಾನೆ. ಫೈನ್, ವಿಲ್ ರಿಮೂವ್ ದಿಸ್ ಒನ್, ನೋಡೋಣ. ಫೈನ್, ನೆಕ್ಸ್ಟ್, ಪ್ರೈಡ್ ಆಫ್ ಲೈನ್ಸ್. ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ವರ್ಡ್ ಲೈನ್ಸ್. ಫೈನ್, ಸ್ವಾಂಪ್ ಆಫ್ ಬೀಸ್, ಇನ್ಸೆಕ್ಟ್ಸ್ ಆ್ಯಂಡ್ ಲೀಟರ್ ಆಫ್ ಕಿಟನ್ಸ್ ಆರ್ ಪಪ್ಪೀಸ್. ಇದಕ್ಕೆ ನಾವೇನು ಹೇಳ್ತೀವಿ, ಗ್ರೂಪ್ ಆಫ್ ಅನಿಮಲ್ಸ್ಗೆ, ಒಂದು ಗ್ರೂಪ್ ಆಫ್ ಪರ್ಟಿಕ್ಯುಲರ್ ಅನಿಮಲ್ಸ್ ನೇಮಿಗೆ ಕಂಡು ಬಂದಿರುವಂಥ ಕಲೆಕ್ಟಿವ್ ನೌನಿನ ಒಂದು ನೇಮ್. ಕಾಲೋನಿ, ದಟ್ ಈಸ್ ಆಫ್ ಆ್ಯಂಟ್ಸ್ ಆರ್ ಎ ಪೆಂಗ್ವಿನ್ಸ್ ಅಂತ ಹೇಳ್ಬೋದು. ಟ್ರೂಪ್ ಆಫ್ ಮಂಕೀಸ್, ಗ್ಯಾಗಲ್ಸ್ ಆಫ್ ಗೀಸ್ ಅಂತ ಹೇಳ್ಬೋದು. ಓಕೆನಾ? ಸಚ್ ಈ ಒಂದು ವರ್ಡ್ಸ್ಗೆ ನಾವು ಸಿಂಗುಲರ್ ಆರ್ ಪ್ಲೂರಲ್ ಆಗಿ ಯೂಸ್ ಮಾಡ್ಬೋದು. ಥಿಂಗ್ಸ್ ಆ್ಯಂಡ್ ಆಬ್ಜೆಕ್ಟ್ ಹೇಳಬೇಕಾದ್ರೆ ಬಂಚಸ್, ಅದು ಕೀಸ್ ಆದರೂ ಆಗ್ಬೋದು, ಗ್ರೇಪ್ಸ್ ಆಗ್ಬೋದು, ಬನಾನಾಸ್ದಾದರೂ ಆಗ್ಬೋದು. ಬಂಚಸ್ ಆಫ್ ಕೀಸ್, ಬಂಚಸ್ ಆಫ್ ಗ್ರೇಪ್ಸ್, ಬಂಚಸ್ ಆಫ್ ಬನಾನಾ, ಬಂಡಲ್ ಆಫ್ ಸ್ಟಿಕ್ಸ್, ಕ್ಲಾತ್ಸ್, collections of stamps, coins, set of tools, books, pair of shoes, gloves, pile of books, clothes, stack of plates, papers, and fleet of ships, cars and taxis, library of books, bouquet of flowers. ನೋಡ್ರಿ, ಇಲ್ಲಿ ಪೇಪರ್ ಅಂತ ಕೊಟ್ಟಿದ್ದಾನೆ. ಒಂದು ಕಡೆ ಒಂದು PAPR, ಪೇಪರಿಗೆ ಪ್ಲೂರಲ್ ಫಾರ್ಮ್ ಬರೋದಿಲ್ಲ ಅಂತ ಹೇಳಿದ್ದ. ಇಲ್ಲಿ ಪೇಪರ್ಸ್ ಇದೆ. ಓಕೆ, ನೋಡೋಣ, ಇದರ ಒಂದು ಕನ್ಫರ್ಮೇಷನ್ ನಾನು ಕೊಡುವೇನು. ಪೇಪರ್ಸ್ ಅಂತ ಬಳಕೆ ಮಾಡ್ಬೋದು ಅನಿಸುತ್ತೆ. ಫೈನ್, ಬಟ್ ಒಂದು ಕಡೆ ಪೇಪರ್ಗೆ ಅಷ್ಟೇ ಹೇಳಿದ್ದಾನೆ ಅವನು. ವಿಚ್ ಇಸ್ ದ್ಯಾಟ್, ವಿಲ್ ಶೋ ಇಟ್ ರೈಟ್ ನಾವು. ಜಸ್ಟ್ ಬಂದಿರುವಂಥದ್ದು ಕರೇಜ್, ಅಡ್ವೈಸ್, ಗ್ಲಾಸ್, ಸೌಂಡ್, ಶುಗರ್, ಸೀಸರ್ಸ್, ಹೋಯ್ತು ಅನಿಸುತ್ತೆ. ನ್ಯೂಸ್ ಇದೆ, ರೈಸ್, ಇಲ್ಲೈತೆ ನೋಡ್ರಿ.
ಮೀನ್ಸ್ ಸಮ್ಟೈಮ್ಸ್ ಮಟೀರಿಯಲ್ ಆ್ಯಂಡ್ ಸಬ್ಸ್ಟೆನ್ಸ್ಗೆ ಇಲ್ಲಿ ಟೈಟಲ್ ಏನು ಕೊಟ್ಟಿದ್ದಾನೆ ಅವನು, ಟೈಟಲ್ ನೋಡೋಣ. ಅನ್ಕೌಂಟೇಬಲ್ ನೌನ್ಸ್ ಇದ್ದಲ್ಲಿ ನಾವು ಅಲ್ಲಿ ಯಾವುದ್ರಿ ಪೇಪರ್ ಅಂತ ಬಳಕೆ ಮಾಡಿದ್ದಾನೆ. ಓಕೆನಾ, ಪೇಪರ್. ಅನ್ಕೌಂಟೇಬಲ್ ನೌನ್ಸ್ ಇದ್ದಲ್ಲಿ ನಾವೇನು ಮಾಡುವಂಥದ್ರಿ, ದೇ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್ ಅಂತ ಹೇಳಿದ್ದಾನೆ. ಪೇಪರ್ ಕೌಂಟೇಬಲ್ ಇದೆನಾ, ಅನ್ಕೌಂಟೇಬಲ್? ಓಕೆನಾ, ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್. ಓಕೆನಾ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕ್ಲಾರಿಫೈ ಮಾಡುವೇನು. ಓಕೆನಾ, ಫೈನ್. ಕೌಂಟ್ ಮಾಡ್ಬೋದು ಪೇಪರ್ಸನ್ನು. ಫೈನ್. ಓಕೆ, ಯಾವುದಿದು? ಬಂಚಸ್ ಆಫ್. ಓಕೆನಾ, ಫೈನ್. ನೆಕ್ಸ್ಟ್, ಮೋರ್ ಯೂಸ್ಫುಲ್ ಕಲೆಕ್ಟಿವ್ ನೌನ್ಸ್ ಬಗ್ಗೆ ಹೇಳಬೇಕಾದ್ರೆ ಗ್ಯಾಂಗ್ ಆಫ್ ಥೀವ್ಸ್ ಆ್ಯಂಡ್ ವೋಕ್ಸ್, ಮಾಬ್, ಕ್ಲಬ್, ಸೊಸೈಟಿ, ಇದನ್ನು ನಾವು ಆ್ಯಸ್ ಎ ಸಿಂಗುಲರ್ ಆರ್ ಪ್ಯೂರಲ್ ಫಾರ್ಮ್ದಲ್ಲಿ ಬಳಕೆ ಮಾಡ್ಬೋದು. ನೆಕ್ಸ್ಟ್, ಯೂನಿಯನ್, ಫ್ಯಾಕಲ್ಟಿ, ಜನರೇಷನ್, ಮೆಜಾರಿಟಿ, ಮೈನಾರಿಟಿ, ಪಬ್ಲಿಕ್, ಇವೆಲ್ಲ ಅಂಶಗಳನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಮ್ ಎಕ್ಸಾಂಪಲ್ಸ್ ಶೋಯಿಂಗ್ ದ್ಯಾಟ್ ಸಿಂಗುಲರ್ ವರ್ಸಸ್ ಪ್ಲೂರಲ್ ಯೂಸೇಜ್. ಜಸ್ಟ್ ನಾವು ಲೀಸ್ಟ್ ನೋಡಿದ್ರಲ್ಲ ಆ ಒಂದು ಅಂಶ ಏನಿದ್ರೆ, ಮೈ ಫ್ಯಾಮಿಲಿ ಈಸ್ ವೆರಿ ಲಾರ್ಜ್, ಮೈ ಫ್ಯಾಮಿಲಿ ಆರ್ ಆಲ್ ಕಮಿಂಗ್ ಟು ದ ವೆಡ್ಡಿಂಗ್. ನೋಡ್ರಿ, ಆರ್ ಅಂದರೆ ಈಚ್ ಒನ್ನಿಂದ ಡಿಸ್ಕ್ರೈಬ್ ಮಾಡಿದ್ದಾನೆ, ಇಂಡಿವಿಜುವಲಿ ಐಡೆಂಟಿಫೈ ಮಾಡಿದ್ದಾನೆ. ದ ಕಮಿಟಿ ಹ್ಯಾಸ್ ಡಿಸೈಡೆಡ್, ಹೌದು ಅಲ್ಲಿ ಕಂಡು ಬಂದಿರುತ್ತೆ ಕಮಿಟಿ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಬಟ್ ದ ಕಮಿಟಿ ಆರ್ ಡಿವೈಡೆಡ್ ಆನ್ ದ ಇಶ್ಯೂ. ಈಚ್ ಒನ್ ಕಮಿಟಿ ಮೆಂಬರ್ ಏನು ಮಾಡಿದ್ದಾರೆ, ಒಂದೊಂದು ವಿಷಯದ ಬಗ್ಗೆ ಇಶ್ಯೂದ ಬಗ್ಗೆ ಡಿವೈಡೇಷನ್ ಹೇಳಿರುವಂಥದ್ದು, ಮೀನ್ಸ್ ಡಿವೈಡ್ ಮಾಡಿದ್ದಾರೆ ಇಶ್ಯೂನ. ಆ್ಯಂಡ್ ದ jury was anonymous, whereas jury were the unable to agree. The government is planning a new laws. The government are resigning. ಸೊ ಇಲ್ಲಿ ಏನು ಕಂಡು ಬರ್ತದ್ರಿ ಅಂದರೆ, ಇಲ್ಲಿ ಕಂಡು ಬರುವಂಥದ್ದು ಈಸ್ ಮತ್ತು ಆರ್ ಡಿಸೈಡ್ ವೆದರ್ ಇಟ್ ಟಾಕ್ಸ್ ಅಬೌಟ್ ದ ಸಿಂಗುಲರ್ ಆರ್ ಪ್ಲೂರಲ್ ಅನ್ನೋದು ಹೇಳ್ಬೋದು. ಓಕೆ, ಇನ್ ಮೈ ನೆಕ್ಸ್ಟ್ ಕ್ಲಾಸಲ್ಲಿ ಹೋಮೋನಿಮ್ಸ್, ಹೋಮೋಗ್ರಾಫ್, ಹೋಮೋಫೋನ್ಸ್ ಅನ್ನೋದು ನೋಡೋಣ. ಅಡ್ವಾನ್ಸ್ ಕ್ಲಾಸ್ ಏನಾದರೂ ನೋಟ್ಸ್ ಮಾಡಿ ಇಟ್ಟಿದ್ದಿದೆ. ಸೊ ಶಾಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆನಾ, ಸೊ ಟುಡೇಸ್ ಕ್ಲಾಸ್ that is noun, numbers, that is ekavachana and bahuvachana from the HSTR syllabus ಅಲ್ಲಿ ಕಂಡು ಬಂದಿರುವಂಥದ್ದು, ಮೀನ್ಸ್ ಇಂಗ್ಲೀಷ್ ಗ್ರಾಮರಿನ ಸಿಲೆಬಸ್, ದಟ್ ಈಸ್ HSTR ಎಕ್ಸಾಮಿಂದ ನೌನ್ ನಂಬರ್ಸ್ ಕಂಪ್ಲೀಟ್ ಆಗಿದೆ. ಹೋಪ್ಸು ನಿಮಗೆ ಈ ಒಂದು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿದೆ. ಚಾಪ್ಟರ್ ದಟ್ ಈಸ್ ನೌನ್ ನಂಬರ್ಸ್. ಸಿ ಎಷ್ಟೊಂದು ನಾವು ರೂಲ್ಸ್ಗಳನ್ನು ಕಾಣಿದ್ದೀವಿ, ನೆಕ್ಸ್ಟ್ ಎಕ್ಸೆಪ್ಷನ್ಸ್ಗಳನ್ನು ಕಾಣಿವಿ, ಸ್ಪೆಷಲ್ ಕೇಸಸ್ಗಳಲ್ಲಿ ಸಿಂಗುಲರ್ ಮತ್ತು ಪ್ಲೂರಲ್ ಯಾವ ಥರ ಕಂಡು ಬರ್ತದೆ ಅವೆಲ್ಲದನ್ನು ಸ್ಟಡಿ ಮಾಡಿದ್ದೀವಿ. ಓಕೆನಾ, ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇದರ ಫರ್ದರ್ ಯಾವುದಾದ್ರೂ ಮೀನ್ಸ್ ಲೈಕ್ ಹೋಮೋನಿಮ್ಸ್, ಹೋಮೋಗ್ರಾಫ್, ಹೋಮೋಫೋನ್ಸ್ ವೆರಿ ಬ್ಯೂಟಿಫುಲ್ ಇದೆ. ಓಕೆನಾ, ಅದು ಕೂಡ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡುವೇನು. ಓಕೆನಾ, ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರಿಂಗ್ ಮಾಡಿರಿ, ಭಾಳಷ್ಟು ಜನ HSTRಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.